ಕಿರುತೆರೆಯ ಜೊತೆಯಲ್ಲಿ ಹಿರಿತೆರೆಗೆ ಕೇಸ್ ಕೊಟ್ಟು ಈಗ ತುಂಬಾ ವರ್ಷ ಆದ್ಮೇಲೆ ಮತ್ತೆ ಬಿಗ್ ಸ್ಕ್ರೀನಿಗೆ ರಾಯಲ್ ಆಗಿ ಎಂಟ್ರಿ ಕೊಡ್ತಿರೋ ವಿರಾಟ್ ಅವರು. ಒಳ್ಳೆತನ ಅನ್ನೋದು ಬಂಗಾರದ ಮನುಷ್ಯ ಪಿಕ್ಚರ್ ಕಾಲಕ್ಕೆ ಮುಗ್ದೋಯ್ತು. ನಮ್ಮ ಜೊತೆ ಇದ್ದಾರೆ ಸಲಗ ಸುಂದ್ರಿ ಸಂಜನಾ ಆನಂದ್ ಅವರು. ನಾ ಖತರ್ನಾಕು ಕೆಡಿ ನೀ ಕಿಲ್ಲಾಡಿ ಲೇಡಿ. ಯಾರು ನಿನ್ನನ್ನು ಹೆತ್ತೋರ್ ಯಾರು, ನೀ ಚಂದಾಮ ಮಂಚೂರು. ಫೈಟ್ ಎಲ್ಲ ಮಾಡಿದ್ದೀರಾ ಹಾಗಿದ್ರೆ ಕಮರ್ಷಿಯಲ್ ಹೀರೋಯಿನ್? ನನ್ನ ಕ್ಯಾರೆಕ್ಟರ್ ಆಕ್ಚುಲಿ ಸ್ವಲ್ಪ ಏನಂತಾರೆ ನೀವು ಬಿಲ್ಡಪ್ ಎಲ್ಲ ಕೊಟ್ಟು ಏನ್ ನಾನು ಅಂತ ತೋರಿಸ್ತಾರೆ, ಅದೇನಾದ್ರು ಇರ್ಬೇಕು. ತುಂಬಾ ಒಳ್ಳೆ ಹುಡುಗ ಅಂತ ಅನ್ನಿಸ್ತಾ ಇದ್ದಾರೆ. ಎಷ್ಟು ಅಪಾದನೆ ಮಾಡ್ತೀರಾ ಪಾಪ. ಅಯ್ಯೋ ನೀ ನಂಗೆ ಸಿಕ್ಕ ಮೇಲೆ ಲೈಫ್ ಗಿಲಿ ಗಿಲಿ. ಅಲ್ಲ, ಹೀಗೆ ಕ್ಯೂಟ್ ಹುಡುಗ ಇಷ್ಟೊಂದು 4-5 ವರ್ಷ ಲಾಂಗ್ ಗ್ಯಾಪ್ ತಗೊಂಡ್ರೆ ನಾವು ಹುಡುಗಿರ್ ಹೇಗೆ ಏನ್ ಸಿನಿಮಾ ಅಂತ ಹೇಗೆ ನೋಡೋದು ಅಂತ. ಆ್ಯಕ್ಚುಲಿ ನನಗೂ ಗ್ಯಾಪ್ ತೊಗೊಳಕ್ಕೆ ಇಷ್ಟ ಇಲ್ಲ, ಬಟ್ ಅದು ತಗೊಂಡಿರೋದಲ್ಲ ಬಂದಿದ್ದು. ಸೊ ಇನ್ಮೇಲೆ ವರ್ಷಕ್ಕೆ 2 ಅಂತೂ ಮಿನಿಮಮ್. ಈಗ ಸೆಕೆಂಡ್ ಮೂವಿನೂ ದಿನಕರ್ ಸರ್ ಅವ್ರ ಜೊತೆ ವರ್ಕ್ ಮಾಡಿದ್ದು ಹೇಗಿತ್ತು? ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ತುಂಬ ಚೆನ್ನಾಗಿ ಮಾಡ್ಯಾರೆ. ಎಷ್ಟು ಸಸ್ಪೆನ್ಸ್ ಇಟ್ಟಿದ್ದೀರಲ್ಲ, ಇಷ್ಟು ಕೂಡ ಏನೋ ಬಿಟ್ಕೊಡ್ತಾ ಇಲ್ಲ ಇಲ್ಲಿ ಕೂಡ. ಇವತ್ತರೆಗೂ ಎಲ್ಲೂ ಹೇಳಿದಿರೋದು. ಹಾಗಿದ್ರೆ ನೀವು ಸಿನಿಮಾದಲ್ಲಿ ಹೀರೋನಾ ಅಥವಾ ವಿಲನ್ನ? ಸೊ ಸಿನಿಮಾದಲ್ಲಿ ಕೂಡ ಕಂಟೆಂಟ್ ಅಷ್ಟೇ ರಾಯಲ್ ಆಗಿದೆ. ಇದು ಪಕ್ಕಾ ಗ್ಯಾರಂಟಿ ಅಂತ ಹೇಳ್ತಾ ಇದ್ದೀನಿ, ಬಂದು ನೋಡಿ. ಟಾಂಗ್ ಸಾಂಗ್ ಅದು ತುಂಬ ವೈರಲ್ ಆಗಿದೆ. ಆಲ್ಮೋಸ್ಟ್ 2.5 ಮಿಲಿಯನ್ಸ್ ಎಲ್ಲ ಹೋಗಿದೆ. ಇಲ್ಲ, 2.5 ಮಿಲಿಯನ್ ಅಷ್ಟು ಮನ್ಸನ್ನ ಕದ್ದು ಇವಾಗ ಆಲ್ರೆಡಿ ಅಷ್ಟು ಕದ್ದಿದ್ದೀನಿ. ಇನ್ನು ನಾಳೆ ಯಾರು ಬರ್ತಾರೆ ಎಲ್ಲರದು ಎಷ್ಟು ವ್ಯೂಸ್ ಆಗುತ್ತೆ ಅಷ್ಟು ಮನ್ಸು ಕದ್ದು ಇಲ್ಲಿ ಕೊಡ್ತಾ ಇದ್ದೀನಿ. ಹೆಲೋ ಎಲ್ಲ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ಹ್ಯಾಪಿ ನ್ಯೂ ಇಯರ್. ನಾನು ನಿಮ್ಮ ಧನುಶ್ರೀ. ಈ ವರ್ಷ ನೀವು ಕಂಡ ಕನ್ಸೆಲ್ಲ ನನ್ಸಾಗ್ಲಿ. ಕಳೆದ ವರ್ಷ ಯಾರ್ಯಾರಿಗೆ ಬೇಜಾರಾಗಿದೆ ಅವ್ರಿಗೆಲ್ಲ ಈ ವರ್ಷ ಇನ್ನೂ ಜಾಸ್ತಿ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಅಫ್ಕೋರ್ಸ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಸೆಲೆಬ್ರಿಟೀಸ್ ಇಲ್ಲ ಅಂದರೆ ಹೇಗೆ ಅಲ್ವಾ? ಸೊ ಹಾಗಾಗಿ ನಿಮ್ಮ ಕಣ್ಮನ ತಣಿಸೋಕೆ ರಾಯಲ್ ಆಗಿ ಎಂಟ್ರಿ ಕೊಡ್ತಿರೋ ರಾಯಲ್ ಜೋಡಿ ಇವತ್ತು ನಮ್ಮ ಜೊತೆ ರಾಯಲ್ ನ್ಯೂ ಇಯರ್ನಲ್ಲಿ ನಮ್ಮ ಜೊತೆ ಇದ್ದಾರೆ. ಸೊ ಲೆಟ್ಸ್ ವೆಲ್ಕಮ್ ಕಿರುತೆರೆಯ ಜೊತೆಯಲ್ಲಿ ಹಿರಿತೆರೆಗೆ ಕೇಸ್ ಕೊಟ್ಟು ಈಗ ತುಂಬಾ ವರ್ಷ ಆದ್ಮೇಲೆ ಮತ್ತೆ ಬಿಗ್ ಸ್ಕ್ರೀನಿಗೆ ರಾಯಲ್ ಆಗಿ ಎಂಟ್ರಿ ಕೊಡ್ತಿರೋ ವಿರಾಟ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಮ್ಯಾಮ್. ನಿಮಗೂ ಅಷ್ಟೇ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ನಿಮ್ಮ ಕೆರಿಯರ್ ಕೂಡ ಫ್ಲರಿಶ್ ಆಗಲಿ. ಆ್ಯಂಡ್ ನಮ್ಮ ಎಲ್ಲ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗೆ ನನ್ನ ಕಡೆಯಿಂದ ರಾಯಲ್ ನ್ಯೂ ಇಯರ್. ಇನ್ನು ನಮ್ಮ ಹೀರೋ ನಮ್ಮ ಜೊತೆ ಇದ್ದಾರೆ. ಹೀರೋ ಇದ್ದಾರೆ ಅಂದಮೇಲೆ ಹೀರೋಯಿನ್ ಇಲ್ಲ ಅಂದ್ರೆ ಹೇಗೆ ಅಲ್ವಾ? ಸೊ ಹಾಗಾಗಿ ನಮ್ಮ ಜೊತೆ ಇದ್ದಾರೆ ಸಲಗ ಸುಂದ್ರಿ ಸಂಜನಾ ಆನಂದ್ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ನಿಮ್ಗೂ ಸ್ವಾಗತ. ನಿಮ್ಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು. ನಿಮಗೂ ಕೂಡ ವಿಶ್ ಯು ವೆರಿ ಹ್ಯಾಪಿ ನ್ಯೂ ಇಯರ್. ಓಕೆ, ಥ್ಯಾಂಕ್ ಯು. ಹೇಗಿದ್ದೀರಾ? ಸಖತ್ತಾಗಿದ್ದೀವಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ನಿಮ್ಮನ್ನ ಇಲ್ಲಿ ನೋಡೋಕೆ ನಂಗಂತೂ ತುಂಬ ಖುಷಿ ಆಗ್ತಿದೆ. ಸಾಂಗ್ಸ್ ಮೂಲಕನೇ ನಮಗೆಲ್ಲ ತುಂಬ ಮೋಡಿ ಮಾಡಿಬಿಟ್ಟಿದ್ದೀರಾ. ಸೊ ಸಿನಿಮಾ ಕೂಡ ಅದೇ ರೇಂಜಲ್ಲಿ ಇದೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಏನು ಹೇಳ್ತೀರಾ ಸಿನಿಮಾ ಬಗ್ಗೆ? ನೀವೇ ಹೇಳ್ಬಿಟ್ರಿ ಆಲ್ರೆಡಿ ಸಾಂಗ್ಸ್ ಎಲ್ಲ ಸಖತ್ತಾಗಿದೆ ಅಂತ. ಸೊ ಸಿನಿಮಾನು ಅದೇ ರೀತಿ ಬಂದಿದೆ, ತುಂಬಾ ಸಖತ್ತಾಗಿದೆ, ರಾಯಲ್ ಆಗಿದೆ. ನೋಡ್ಬೇಕು ನೀವು. ಮಾತಾಡ್ತಾ ಹೋಗೋಣ ಹಾಗೆ ಸಿನಿಮಾ ಬಗ್ಗೆ. ವಿರಾಟ್ ಅವರು ಲಾಸ್ಟ್ ಕಿಸ್ ಮೂವಿ 2019 ಆಲ್ಮೋಸ್ಟ್ 6 ಇಯರ್ಸ್ ಆಯ್ತು. ಯಾಕೆ ಇಷ್ಟೊಂದು ಲಾಂಗ್ ಗ್ಯಾಪು? 6 ಇಯರ್ಸ್ ಇಲ್ಲ, 2019 ನವೆಂಬರ್. ಹಾ, ಸೊ 5 ಇಯರ್ಸ್. 5 ಇಯರ್ಸ್, 5th ಇಯರ್ ಇದು. ಓಕೆ. ಇದು ಏನಕ್ಕೆ ಅಂದರೆ ಅವಾಗ ಕೋವಿಡ್ ಆಯಿತು, 2 ಇಯರ್ಸ್ ಗ್ಯಾಪ್ ಆಯಿತು. ಅದಾದಮೇಲೆ ಕೆಲವು ಅನ್ಕೊಳ್ದಿರೋ ಕಾರಣಗಳಿಂದ ಒಂದಷ್ಟು ಪ್ರಾಜೆಕ್ಟ್ಸ್ ಇದಾಯಿತು. ಆ್ಯಂಡ್ ಮಿಕ್ಕಿರೋ ಪ್ರಾಜೆಕ್ಟ್ಸ್ ನನಗೆ ಬಂದಿದ್ದು ನಾನು ಎಕ್ಸೆಪ್ಟ್ ಮಾಡಿರಲಿಲ್ಲ. ಸೊ ಅದಾದಮೇಲೆ ಒಂದು ರಾಯಲ್ ಆಗಿರೋ ಸ್ಕ್ರಿಪ್ಟ್ ಸಿಕ್ತು. ರಾಯಲ್ ಆಗಿರೋ ನಮ್ಮ ಪ್ರೊಡ್ಯೂಸರ್ಸ್, ನಮ್ಮ ರಾಯಲ್ ಡಿರೆಕ್ಟರ್ ದಿನಕರ್ ಸರ್ ಜೊತೆ ಸೇರಿ ನಂಗೊಂದು ಚಾನ್ಸ್ ಕೊಟ್ಟರು. ಸೊ ಇವಾಗ ಬಂದಿದ್ದೀನಿ. ನನ್ನ ಪ್ರಕಾರ ನಂಬರ್ಗಿಂತ ಮ್ಯಾಟರ್ ಇಂಪಾರ್ಟೆಂಟ್. ಅಂದರೆ ಎಷ್ಟು ಸಿನಿಮಾ ಮಾಡ್ತೀವಿ ಅಂತ ಗೊತ್ತಿಲ್ಲ, ಮಾಡಿದ್ದೆಲ್ಲ ಲೈಕ್ ಎಲ್ರಿಗೂ ಇಷ್ಟ ಆಗೋ ಥರ ಸಿನಿಮಾಗಳು ಮಾಡಬೇಕು. ಅಲ್ಲ, ಹೀಗೆ ಕ್ಯೂಟ್ ಹುಡುಗ ಇಷ್ಟೊಂದು 4-5 ವರ್ಷ ಲಾಂಗ್ ಗ್ಯಾಪ್ ತಗೊಂಡ್ರೆ ನಾವು ಹುಡುಗಿರ್ ಹೇಗೆ ಏನ್ ಸಿನಿಮಾ ಅಂತ ಹೇಗೆ ನೋಡೋದು ಅಂತ. ಆ್ಯಕ್ಚುಲಿ ನನಗೂ ಗ್ಯಾಪ್ ತೊಗೊಳಕ್ಕೆ ಇಷ್ಟ ಇಲ್ಲ, ಬಟ್ ಅದು ತಗೊಂಡಿರೋದಲ್ಲ ಬಂದಿದ್ದು. ಸೊ ಇನ್ಮೇಲೆ ವರ್ಷಕ್ಕೆ 2 ಅಂತೂ ಮಿನಿಮಮ್. ಡೆಫಿನೆಟ್ಲಿ 100% ಗ್ಯಾರಂಟಿ. ನ್ಯೂಸ್ ಮೇಲೆ ನಾನೇ ವರ್ಷಕ್ಕೆ 2 ಬರುತ್ತೆ. ನ್ಯೂಸ್ ಮೇಲೆ ಆಣೆ ಮಾಡಿದ್ದೀರಾ? ಮಾಡ್ಲೇಬೇಕಾಗಿರುತ್ತೆ. ಡೆಫಿನೆಟ್ಲಿ ಮಾಡಿದ್ವಿ. ಈಗ ದಿನಕರ್ ತುಗುದೀಪ್ ಸರ್ದು ಕೂಡ ಅವರು ತುಂಬಾ ವರ್ಷ ಆದ್ಮೇಲೆ ಮೂವಿ ಮಾಡ್ತಾ ಇದ್ದಾರೆ. ಸೊ ನೀವ್ ಹೇಗ್ ಸೆಲೆಕ್ಟ್ ಆಗಿದ್ದು ಮೂವಿಗೆ ಅಂತ? ಬೇಸಿಕಲಿ ಒಂದು ಕಿಸ್ ಆದ್ಮೇಲೆ ನಮಗೆ ದಿನಕರ್ ಸರ್ ಮೂವಿ
ಅಂತ ಸಿಕ್ಕಿದ್ದು ನನ್ನ ಪುಣ್ಯ. ಬಟ್ ಇದಕ್ಕೆಲ್ಲ ಮೇನ್ ಕಾರಣ ಬಂದು ಜಯಣ್ಣ ಸರ್ ಮತ್ತು ಭೋಗಣ್ಣ ಸರ್. ಅವ್ರ ಜೊತೆ ನಂದು ಸೈನ್ ಅಪ್ ಆಗಿತ್ತು ಪ್ರಾಜೆಕ್ಟ್ಸ್ ಕಂಟಿನ್ಯೂಸ್. ಬಟ್ ಅವಾಗ ದಿನಕರ್ ಸರ್ ಫಸ್ಟ್ ಸಿನಿಮಾ ಮಾಡ್ಬೇಕಂತ ಜಯಣ್ಣ ಸರ್ ಕಡೆಯಿಂದ ಬಂದಿದ್ರಿಂದ, ಸೊ ದಿನಕರ್ ಸರ್ ನಾನು ಮೀಟ್ ಮಾಡಿ ಮಾಡ್ತೀನಿ ಅಂತ ಒಪ್ಕೊಂಡಿದ್ದಕ್ಕೆ ಐ ಬೀನ್ ಸೋ ಲಕ್ಕಿ ಆ್ಯಂಡ್ ಗಾಡ್ ಈಸ್ ಬೀನ್ ಸೋ ಕೈಂಡ್. ಸೊ ಈ ಮೂವಿ ಆಯಿತು. ಓಕೆ, ಸಂಜನಾ ಮೇಡಮ್ ಹೇಗೆ ಮೂವಿ ಸೆಲೆಕ್ಟ್ ಆಗಿದ್ದು? ಸೊ ಒಂದು ಬಿಗ್ ಮೂವಿ ಸಲಗ ಎಲ್ಲ ಆದ್ಮೇಲೆ ಈಗ ಹೇಗೆ ಇದಕ್ಕೆ ಸೆಲೆಕ್ಟ್ ಆಗಿದ್ದು? ಸೆಲೆಕ್ಟ್ ಆಗಿದ್ದು ಗೊತ್ತಿಲ್ಲ, ಅಂದ್ರೆ ಅವರಲ್ಲಿ ಏನೇನ್ ಮಾತುಕತೆ ಆಗತ್ತೆ ಅದು ನಮ್ಮೂರ್ಗ್ ಬರೋದೇ ಇಲ್ಲ ಅಲ್ಲ. ಬಟ್ ಡೈರೆಕ್ಟ್ ಕಾಲ್ ಬಂತು ಅಷ್ಟೇ. ಕೂಡ ಕೇಳಲ್ವಾ ಸೊ ಹೇಗೆ ಏನು ಅಂತ ಹೇಳಿ? ಹಂಗೆ ನಾನೇನ್ ಕೇಳಲಿಲ್ಲ. ಅದೊಂದು ಹೌದು. ಇವನ್ ದಿನಕರ್ ಸರ್ ಹೇಳಿದ್ದಾರೆ ಸ್ಟೇಜ್ಗಳಲ್ಲಿ. ಸೊ ನಾನು ಲಾಸ್ಟ್ ನಿಮ್ಮ ಪ್ರೆಸ್ ಮೀಟ್ ಅಲ್ಲಿ ನಾನು ಮಾಡಿರೋ 5 ಮೂವಿಯಲ್ಲಿ ಸೊ ಒನ್ ಆಫ್ ದಿ ಬೆಸ್ಟ್ ಆಕ್ಟ್ರೆಸ್ ಅಂತ ಹೇಳ್ಬೋದು ಅಂತ. ಸೊ ಸ್ಟಾರ್ ಡೈರೆಕ್ಟರ್ ಇಂದ ಆ ತರ ಒಂದು ಅಪ್ರಿಸಿಯೇಷನ್ ತಗೊಳ್ಳೋದು ಎಷ್ಟು ಖುಷಿ ಅನ್ನಿಸ್ತಾ ಇದೆ ಅಲ್ಲ? ಅದು ಹೌದು, ಅಫ್ಕೋರ್ಸ್ ರಾಯಲ್ ಇಂದ ಆತರ ಆದ್ರೆ ತುಂಬಾ ಖುಷಿ ಇದೆ. ಬಟ್ ದಿನಕರ್ ಸರ್ ಇಂದ ಆ ಕಾಂಪ್ಲಿಮೆಂಟ್ ಸಿಕ್ಕಿದ್ದು ತುಂಬಾ ತುಂಬಾ ದೊಡ್ಡ ವಿಷಯ. ಎನಿ ಡೈರೆಕ್ಟರ್ ಅಟ್ ದ ಎಂಡ್ ಆಫ್ ದಿ ಡೇ ನಾವ್ ಮಾಡಿದ ಪರ್ಫಾರ್ಮೆನ್ಸ್ ನ ಇಷ್ಟಪಡ್ತಾರೆ ಅಂದ್ರೆ ದಟ್ ಡೇ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ನನಗೆ. ಸೊ ಅವರು ಪ್ರೆಸ್ ಮೀಟಲ್ಲಿ ಹೋಲ್ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋದು ನಂಗೆ ತುಂಬ ಖುಷಿ ಇದೆ. ನೀವೆಲ್ಲರೂ ಆ ಪರ್ಫಾರ್ಮೆನ್ಸ್ ನೋಡೋಕ್ಕಾದ್ರೂ ಬರಬೇಕು. ಖಂಡಿತ. ಅದೇ ನ್ಯೂ ಕಮರ್ ಆಗಿ ಇಂಡಸ್ಟ್ರಿಗೆ ಬರ್ತಾ ಇದ್ರೆ ಸೊ ಸ್ಟಾರ್ ಡೈರೆಕ್ಟರ್ ಸಿಗೋದು ಒಂದು ಲಕ್ ಅಂತಾನೆ ಹೇಳ್ಬೋದು. ಇವನ್ ನಿಮ್ಮ ಫಸ್ಟ್ ಮೂವಿನೂ AP ಅರ್ಜುನ್ ಸರ್ ಸ್ಟಾರ್ ಡೈರೆಕ್ಟರು. ಸೊ ಈಗ ಸೆಕೆಂಡ್ ಮೂವಿನೂ ದಿನಕರ್ ಸರ್, ಅವ್ರ ಜೊತೆ ವರ್ಕ್ ಮಾಡಿದ್ದು ಹೇಗಿತ್ತು? ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಗಾಡ್ ಈಸ್ ಬೀನ್ ಸೋ ಕೈಂಡ್ ಅಂತ ಹೇಳ್ತೀನಿ. ಯಾಕಂದ್ರೆ ನನ್ನ ಫಸ್ಟ್ ಮೂವಿ ಆಗಿರ್ಬೋದು, ಇವಾಗ ಆಗಿರ್ಬೋದು, ಅಂಡ್ ನೆಕ್ಸ್ಟ್ ಮೂವಿ ಅದು ಸೂರಿ ಸರ್ ಜೊತೆ, ಜೂನಿಯರ್ ಸೂರಿ ಸರ್ ಜೊತೆ ಬರ್ತಾ ಇದೆ. ಸೊ ಗಾಡ್ ಈಸ್ ಬಿನ್ ವೆರಿ ಕೈಂಡ್. ಅಂಡ್ ದಿನಕರ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕಾದ್ರೆ ನಾನು ತುಂಬ ಕಲ್ತಿದ್ದೀನಿ ಅವರಿಂದ, ಬೀನ್ ಲೈಕ್ ಅ ಸ್ಟೂಡೆಂಟ್. ಸೊ ಎವ್ರಿ ಮೂವಿ ಎವ್ರಿ ಡೇ ಐ ಫೀಲ್ ಲೈಕ್ ಅಮ್ ಅ ಫ್ರೆಶರ್. ಬಟ್ ಚೆನ್ನಾಗಿ ಆಗಿದೆ ತುಂಬ ಸಿನಿಮಾ. ಆ್ಯಂಡ್ ಫಸ್ಟ್ ಮೂವಿನೂ ಮತ್ತು ಈ ಮೂವಿನೂ ಕಂಪ್ಲೀಟ್ಲಿ ಡಿಫ್ರೆನ್ಸ್ ಇದೆ. ಅದರಲ್ಲಿ ಕಂಪ್ಲೀಟ್ಲಿ ಟೀನೇಜ್ ಲವರ್ ಕೈಂಡ್ ಆಫ್ ಅ ರೋಲ್. ಇದು ಕಂಪ್ಲೀಟ್ಲಿ ಎನರ್ಜೆಟಿಕ್. ಆ್ಯಂಡ್ ಈ ರೆಡ್ ಬುಲ್ ಕುಡಿದಾಗ ಹೆಂಗೆ ಎಷ್ಟು ಎನರ್ಜಿ ಬರುತ್ತೆ ಆ ಥರ ಇರುತ್ತೆ ಕ್ಯಾರೆಕ್ಟರ್. ಹೋಗ್ತಾ ಇರ್ತಾರೆ ಆ ಥರ ಈ ಕ್ಯಾರೆಕ್ಟರ್ ಅಷ್ಟೇ. ಎವ್ರಿ 5 minutes ಸುಮ್ಮನೆ ಇರಲ್ಲ, ಫುಲ್ ಕಿಕ್ ಕೊಡ್ತಾ ಇರ್ತಾನೆ, ಮಜಾ ಇರುತ್ತೆ ಕ್ಯಾರೆಕ್ಟರ್. ಸೊ ಈಗ ಹೇಳಿದ್ನಲ್ಲ, ಅಲ್ಲ ಒಂದು ಓಕೆ ಕ್ಯಾರೆಕ್ಟರ್ ವರ್ಕ್ ಅಂತ ಇರುತ್ತಲ್ಲ, ಅವರು ಏನೋ ಒಂದು ವರ್ಕ್ ಅಂತ ಏನಿದೆ ಕ್ಯಾರೆಕ್ಟರ್, ಯಾವ ಕ್ಯಾರೆಕ್ಟರ್ ಅಂತ ಹೇಳ್ತೀರಾ? ಅಂದ್ರೆ ಕ್ಯಾರೆಕ್ಟರ್ ಹೇಗಿದೆ ಅಂತ ಹೇಳಿದ್ರಿ. ಸೊ ಈಗ ಒಂದೊಂದು ಪ್ರೊಫೆಷನ್ ಇರುತ್ತಲ್ಲ, ಏನ್ ಪ್ರೊಫೆಷನ್ ಕ್ಯಾರೆಕ್ಟರ್ ಅಂತ? ಅದು ಇನ್ನೇನ್ ಟ್ರೈಲರ್ ಬಿಡ್ತೀವಿ, ಟ್ರೈಲರ್ ಬಿಟ್ಟಾಗ ಒಂದು ಐಡಿಯಾ ಬರುತ್ತೆ. ಓಕೆ, ನಾನೊಂದು ಗೆಸ್ ಮಾಡ್ಲಾ? ಪೊಲೀಸ? ಅಲ್ಲ, ಯಾಕೆ ಹೇಳಿ ಗೆಸ್ ಮಾಡಿದ್ದು? ಹೈಟ್ ಇದಾರೆ ಅಂತ. ಏನು ನಿಮ್ ಪೋಸ್ಟರ್ ಅಲ್ಲಿ ಇದೆ ಅಲ್ಲ, ನಿಮ್ ಪೊಲೀಸ್ ಅಂತ ಹಾಕಿ ಸ್ಟಾರ್ಸ್ ಎಲ್ಲ ಹಾಕಿದಿರಲ್ಲ. ಈಗ ಪೊಲೀಸ್ ಯೂನಿಫಾರ್ಮ್ ನೋಡಿದೀರಾ ನೀವು? ಹಾ, ನೋಡಿದೀನಿ. ನೋಡಿ ರಿಯಲ್ ಆಗಿ ಆ ಪೊಲೀಸ್ ಯೂನಿಫಾರ್ಮ್ ಮೇಲೆ ಪೊಲೀಸ್ ಅಂತ ಇರುತ್ತಾ? ಇಲ್ಲ. ಸೊ 100% ಅಲ್ಲ ಅಂತ ನಮ್ದು. ಅಂದ್ರೆ ಅದು ಮೂವಿಯಲ್ಲಿ ಏನೋ ಒಂದು ಕಾನ್ಸೆಪ್ಟ್ ಇದೆ, ಅದ್ರ ಬೇಸ್ಡ್ ಅದು. ನೀವು 100 rupees ಖರ್ಚು ಮಾಡಿ 24th ನೋಡಿದ್ರೆ ಏನು ಅಂತ ಗೊತ್ತಾಗ್ತದೆ, ಏನು ಪೊಲೀಸ್ ಅಂತ ಹೇಳ್ಸಿದ್ರೆ ಅಂತ ಗೊತ್ತಾಗುತ್ತೆ. ಎಷ್ಟು ಸಸ್ಪೆನ್ಸ್ ಇಟ್ಟಿದ್ದೀರಲ್ಲ, ಇಷ್ಟು ಕೂಡ ಏನೋ ಬಿಟ್ಕೊಡ್ತಾ ಇಲ್ಲ ಇಲ್ಲಿ ಕೂಡ. ಇಲ್ಲಿ ಮೂವಿಗೆ ಬಂದು ಮೂವಿಯಲ್ಲಿ ನೋಡ್ತೀವಿ ಹೇಗಿದೆ ಅಂತ ಹೇಳಿ. ಸಂಜನಾ ಮೇಡಮ್ ಅವರು ಮತ್ತೆ ಈಗ ಕನ್ನಡದಲ್ಲಿ ಕಂಬ್ಯಾಕ್ ಮಾಡಿರೋದು ನಮ್ಗಂತೂ ತುಂಬಾ ಖುಷಿ ಇದೆ. ಯಾಕೆ ಬಾಲಿವುಡ್ ಹೋಗಿದ್ರಿ ಅಲ್ಲ, ಸೊ ಎಲ್ಲಿ ಮತ್ತೆ ಅಲ್ಲೇ ಸೆಟಲ್ಡ್ ಆಗ್ಬಿಡ್ತೀರಿ ಅಂತ ಭಯ ಆಗೋಗಿತ್ತು. ಇಲ್ಲ, ನಾನು ಅಲ್ಲಿ ಶೂಟ್ ಮಾಡುವಾಗ್ಲೂ ಇಲ್ಲೂ ಶೂಟ್ ಮಾಡ್ತಾ ಇದ್ದೆ, ಕನ್ನಡ ಸಿನಿಮಾಗಳು ಶೂಟ್ ಮಾಡ್ತಾ ಇದ್ದೆ. ಅದೇ ಕಾರಣಾಂತರಗಳಿಂದ ರಿಲೀಸ್ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಬಟ್ ಹಾ, ಗೊತ್ತು ಅದೇ. ಮೋಸ್ಟ್ಲಿ ಇಲ್ಲ ಸಿನಿಮಾ. ಓಕೆ, ಅದೇ ಇದು ರಾಯಲ್ ಒಂದು ಗುಡ್ ಸ್ಟಾರ್ಟ್ ಅಂತ ಅನಿಸ್ತಾ ಇದೆಯಾ ನಿಮ್ಗೆ? ನೆಕ್ಸ್ಟ್ ಫುಲ್ ಲೈನ್ ಅಲ್ಲಿ ಇದೆ ಎಲ್ಲ ಮೂವೀಸ್ ಗಳೆಲ್ಲ. ಬರೀ ಸಿನಿಮಾಗಲ್ಲ, ಲೈಫ್ಗೆ ಒಂದು ಗುಡ್ ಸ್ಟಾರ್ಟ್ ಆಗೋ ವೈಬ್ ಇದೆ. ಅಷ್ಟ್ ಆತರ ಆದ್ರೆ ಬಿ ವೆರಿ. ನೀವೆಲ್ಲ ಸಪೋರ್ಟ್ ಮಾಡ್ಬೇಕು ನಮಗೆ. ನಿಮ್ ಫ್ರೆಂಡ್ಸ್ ಫ್ಯಾಮಿಲಿನೆಲ್ಲ ಕರ್ಕೊಂಡು ಮೂವಿ ನೋಡಿ. 100% ಫಸ್ಟ್ ಡೇ ಫಸ್ಟ್. ನ್ಯೂ ಕಮರ್ಸ್ ಸ್ವಲ್ಪ ನಿಮ್ಗಳೆಲ್ಲ ನ್ಯೂ ಕಮರ್ಸ್ ನೀವು. ಸೊ ಆಲ್ರೆಡಿ ಫಸ್ಟ್ ಮೂವಿಯಲ್ಲೇ ಸ್ಟಾರ್ ಹೀರೋ ತರ ಎಲ್ರಿಗೂ ಗೊತ್ತಿದ್ದೀರಾ. ಅಂಡ್ ಮೇಡಮ್ ಆಲ್ರೆಡಿ ಮಾಡಿದಾರಲ್ಲ 7-8 ಮೂವೀಸ್. ಇವ್ರು ನಮ್ ಸೀನಿಯರ್. ಹೌದು, ಸಿನಿಮಾದಲ್ಲಿ 7-8 ಆಗಿಲ್ಲ. ಕೌಂಟ್ ಮಾಡಿ ರಿಲೀಸ್ ಆಗ್ಬೇಕು, ರಿಲೀಸ್ ಆಗ್ಬೇಕಾಗಿರಲ್ಲ. ಓಕೆ, ಹೋಗ್ಲಿ, ಅವ್ರ ಕ್ಯಾರೆಕ್ಟರ್ ಬಗ್ಗೆ ರಿವೀಲ್ ಮಾಡಿಲ್ಲ. ನಿಮ್ ಕ್ಯಾರೆಕ್ಟರ್ ಆದ್ರೂ ಚೂರ್ ಹೇಳ್ತೀರಾ, ಏನ್ ಮಾಡಿದೀರಾ? ನನ್ ಕ್ಯಾರೆಕ್ಟರ್ ಆಕ್ಚುಲಿ ಸ್ವಲ್ಪ ಏನಂತಾರೆ, ನೀವು ಬಿಲ್ಡಪ್ ಎಲ್ಲ ಕೊಟ್ಟು ಏನ್ ನಾನು ಅಂತ ತೋರಿಸ್ತಾರೆ, ಅದೇನಾರು ಇರ್ಬೇಕಲ್ಲ. ಅದೇ ಹೇಳ್ತಿದ್ದೀರಾ, ಕಮರ್ಷಿಯಲ್ ಹೀರೋಯಿನ್ ಫುಲ್ ಫೈಟ್ ಎಲ್ಲ ಮಾಡಿದೀರಾ ಹಾಗಿದ್ರೆ? ಕಮರ್ಷಿಯಲ್ ಹೀರೋಯಿನ್ ಊರ್ ಮಾಡೋದೇ ನೋಡಕ್ ಆಗಿಲ್ಲ, ಮಾಡಿ ಬ್ಲೂ ಎಲ್ಲಾ ಕಡೆ ಕಲರ್ ಕಲರ್ ಆಗ್ಬಿಡಿದ್ರು ಅವರು. ನಾನೇನ್ ಮಾಡಿಲ್ಲ, ನನ್ಗೋಸ್ಕರ ಫೈಟ್ ಮಾಡಿದ್ದಾರೆ, ನಾನ್ ಫೈಟ್ ಮಾಡಿ. ಪಾಪ ಶೂ ಎಂತ ಫೈಟ್ ಮಾಡಕ್ ಹೋಗಿ ಕಾಲೆಲ್ಲ ಏಟ್ ಮಾಡ್ಕೊಂಡಿದ್ರಿ ಅಂತ ಕೇಳ್ಬಿಟ್ರಿ.
ಡ್ಯಾನ್ಸ್ ಟೈಮ್ ಅಲ್ಲ. ಡ್ಯಾನ್ಸ್ ಸ್ಟಂಟ್ ಓಕೆ. ಏನೋ ಮಾಡಕ್ ಹೋಗಿ ಅದು ಏರ್ ಕಿಕ್ ಬ್ಯಾಕ್ ಫ್ಲಿಪ್ ತರ ಒಂದೇನೋ ಮೂಮೆಂಟ್ ಇತ್ತು. ಅದು ಮಾಡಕ್ ಹೋದಾಗ ಓವರ್ ಪ್ರಾಕ್ಟೀಸ್ ಆಗಿತ್ತು, ಓವರ್ ಸ್ಟ್ರೈನ್ ಆಗಿತ್ತು ಮಸಲ್. ಸೊ ಸ್ಲಿಪ್ ಆಗಿ ಮಸಲ್ ಟೇರ್ ಆಗಿತ್ತು, ಹ್ಯಾಮ್ಸ್ಟ್ರಿಂಗ್ ಮಸಲ್ ಟೇರ್. ಸೊ ಯಾವ್ದು ಟಾಂಗ್ ಟಾಂಗ್ ಸಾಂಗ್ ಟೈಮ್ ಅಲ್ಲಿ ಅದ್ರಲ್ಲಿ ಬೇರೆ ಇತ್ತು ಸ್ಟೆಪ್ಸ್ ಎಲ್ಲ. ಬೇರೆ ಸ್ಟೆಪ್ಸ್ ಇತ್ತು. ಆಮೇಲೆ ಅದೇ ಸೆಟ್ ಅಲ್ಲೇ ಡಾಕ್ಟರ್ಸ್ನೆಲ್ಲ ಇಟ್ಕೊಂಡು ಕಷ್ಟ ಆಗ್ಲಿಲ್ವಾ ಅದು? ನನಗೆ ಇಷ್ಟಪಟ್ಟರೆ ಕೆಲಸ ಮಾಡ್ಬೇಕಾದ್ರೆ ಕಷ್ಟ ಆದ್ರೂ ಏನು ಕಷ್ಟ ಅನ್ಸಲ್ಲ, ಯಾಕಂದ್ರೆ ಎವ್ರಿ ಡೇ ನೆಮ್ಮದಿನ ನಿದ್ದೆ ಮಾಡ್ಬೋದು. ಸೊ ಹೌದು. ಹಾಗಿದ್ರೆ ನೀವು ಹೋಗ್ಲಿ ಸಿನಿಮಾದಲ್ಲಿ ಹೀರೋನಾ ಅಥವಾ ವಿಲನ್ನ? ನಿಮ್ಮ ಗ್ಲಿಮ್ಸ್ ಹೇಳಿದಿರಲ್ಲ ಹೀರೋ ಆಗ್ಬೇಕು ಅಂದ್ರೆ ವಿಲನ್ ಅಂತ. ಸೊ ಹೀರೋನಾ ವಿಲನ್ನ ಹೋಗ್ಲಿ ಸಿನಿಮಾದಲ್ಲಿ? ನಿಮ್ಗೆ ಏನ್ ಅನ್ಸುತ್ತೆ? ಹೀರೋನೇ. 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 ಚರಣ್ ರಾಜ್ ಅವರ ಮ್ಯೂಸಿಕ್ ಡೈರೆಕ್ಷನ್ ಬಗ್ಗೆ ಏನ್ ಹೇಳ್ತೀರಾ? ಚರಣ್ ರಾಜ್ ಸರ್ ಈ ಸಿನಿಮಾ ಒಪ್ಕೊಂಡಾಗ, ಚರಣ್ ರಾಜ್ ಸರ್ ಅಂತ ಗೊತ್ತಾದಾಗ ಒಂದು ಡೆಫಿನೆಟ್ಲಿ ಡಿಫ್ರೆಂಟ್ ಸೌಂಡ್ ಇರುತ್ತೆ ಅಂತ ಗೊತ್ತಿತ್ತು. ಚರಣ್ ರಾಜ್ ಸರ್ ಜೊತೆ ಮೂವಿ ಸ್ಟಾರ್ಟ್ ಮಾಡಿದಾಗ ಇವ್ರು ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಅಂತ ಅನ್ಕೊಂತಾ ಇದ್ವಿ. ಬಟ್ ಮೂವಿ ಮುಗ್ದು ಹೊರಗಡೆ ಬರ್ಬೇಕಾದ್ರೆ ನಾನು ಅವ್ರ ಫ್ಯಾನ್ ಆಗಿ ಹೋಗಿದ್ದೆ, ಅಷ್ಟು ಚೆನ್ನಾಗಿ ಕೊಟ್ಟಿರೋ ಮ್ಯೂಸಿಕ್. ಹೌದು. ಟಾಂಗ್ ಟಾಂಗ್ ಸಾಂಗ್ ಅದು ತುಂಬಾ ವೈರಲ್ ಆಗಿದೆ, ಆಲ್ಮೋಸ್ಟ್ 2.5 ಮಿಲಿಯನ್ಸ್ ಎಲ್ಲ ಹೋಗಿದೆ. ಸೊ ಯಾರಿಗೆ ಟಾಂಗ್ ಕೊಡ್ತಾ ಇದ್ರೆ ಸಾಂಗ್ ಮೂಲಕ, ಅಥವಾ ಯಾರಿಂದ ಏನ್ ಟಾಂಗ್ ತಗೋತಾ ಇದ್ದೀರಾ, ಕೊಡ್ತಾ ಇದ್ದೀರಾ? ಸಾಂಗ್ ಅಲ್ಲೇ ಇದೆಯಲ್ಲ ಕುಡ್ತಿಯಲ್ಲೇ ಅಂತ, ನಾನೇ ಟಾಂಗ್ ಕೊಡ್ತಿದ್ದೆ. ಹೆಣ್ಮಕ್ಳೆ ಜಾಸ್ತಿ ಟಾಂಗ್ ಕೊಡೋದಲ್ಲ, ಓಕೆ. ಸಾಂಗ್ ಅಲ್ಲಿ ಇದೆಯಲ್ಲ, ನಂಗೆ ಟಾಂಗ್ ಕೊಡ್ತೀಯಲ್ಲ, ಎಲ್ಲ ರಾಂಗ್ ಆಗೋಯ್ತಲ್ಲ ಅಂತ. ಆ ಕೊನೆಯಲ್ಲಿ ಒಂದು ಗಿಫ್ಟ್ ಬರುತ್ತೆ ಅಲ್ಲ, ವಿನ್ ಹರ್ ಅಂಡ್ ಗಿಫ್ಟ್ ಹರ್ ಅಂತ. ಸೊ ಏನಾದ್ರು ಮೀನಿಂಗ್ ಏನದು? ಕತೆ ನೀವು ಸಿನಿಮಾನೇ ನೋಡೋದ್ ಬೇಡ ನೀವು? ಸಿನಿಮಾ ನೋಡಿ. ವಿನ್ನರ್ ಅಂಡ್ ಗಿಫ್ಟರ್ ಅಂತಂದ್ರೆ ನೋಡಕ್ ಬಂದಿರೋ ಮನ್ಸನ್ನ ಕದ್ದು ಇವ್ರಿಗೆ ಗಿಫ್ಟ್ ಮಾಡ್ತಾ ಇದೀನಿ ಅಂತ. ಇದು ಈಗ ನೀವ್ ಹೇಳ್ತಾ ಇರೋದಾ ಇದು? ಇಲ್ಲ, 2.5 ಮಿಲಿಯನ್ ಅಷ್ಟು ಮನ್ಸನ್ನ ಕದ್ದು ಇವಾಗ ಆಲ್ರೆಡಿ ಅಷ್ಟು ಕದ್ದಿದ್ದೀನಿ. ಇನ್ನ ನಾಳೆ ಯಾರು ಬರ್ತಾರೆ ಎಲ್ಲಾರ್ದು ಎಷ್ಟು ವ್ಯೂಸ್ ಆಗುತ್ತೆ ಅಷ್ಟು ಮನ್ಸ್ ಕದ್ದು ಇಲ್ಲಿ ಕೊಡ್ತಾ ಇದೀನಿ ಅಂತ. ಹುಷಾರಾಗಿ ಇಟ್ಕೊಳ್ಳಿ ಆಯ್ತಾ, ಅಷ್ಟು ಮನ್ಸುಗಳನ್ನ. ಓಕೆ, ಯಾರು ನಿಮ್ ಇಬ್ರಲ್ಲಿ ಹಂಗಿದ್ರೆ? ಇನ್ನೊಂದ್ ಸಾಂಗ್ ಅಲ್ಲಿ ಆಟಮ್ ಬಾಂಬ್ ಅಲ್ಲಿ ಯಾರು ಇಬ್ರಲ್ಲಿ ಆಟಮ್ ಬಾಂಬ್? ಯಾರು ಆಟ ತರ ಕಾಣ್ತಾರೆ? ಅವ್ರ ಹುಡ್ಗಿ ಅವರು ಅಲ್ಲ, ಫಸ್ಟ್ ಆಫ್ ಆಲ್ ಅವ್ರ ಹುಡ್ಗಿ ಅಂತ ನೀನಲ್ಲಿ ಕುತ್ಕೊಂಡು ಯಾರ ಕಾಣ್ತಾರೆ ಅಂತಂದ್ರೆ ಆಬ್ವಿಯಸ್ಲಿ ಈಗ ಸಾಂಗ್ ಅಲ್ಲೇ ಇದೆಯಲ್ಲ, ಅಲ್ಲ ಆ ತರ ಕೇಳಿದೆ. ಡಮ್ಮನ್ನ ಆಟಮ್ಮ ಬೇರೆ ಹೆಣ್ಮಕ್ಳು ತಾನೆ. ಹೋಗ್ಲಿ, ಈಗ ನೀವು ಅವರು ಅಂತ ಹೇಳ್ತೀರಾ? ಓಕೆ, ನೀವು ಅಂತಾನೆ ಒಪ್ಕೋತೀರಾ? ನಾನು ಅಂತ ನೈಸ್. ಹೌದು, ಹಾಗೆ ಇದ್ದೀರಾ. ಇನ್ನೊಂದ್ ಸಾಂಗ್ ಅಲ್ಲಿ ಕೂಡ ಅದೇ ನಾನೇ ಕೃಷ್ಣ ನಾನೇ ಶ್ಯಾಮ, ನೀವೇ ಕೃಷ್ಣನಾ? ಸೊ ಹಾಗಿದ್ರೆ ಕೃಷ್ಣನ ಆಟ ಎಲ್ಲ ಇದೆಯಾ ಮೂವಿಯಲ್ಲಿ? ಡೆಫಿನೆಟ್ಲಿ ತುಂಬಾ ಇದೆ. ಹೀರೋ ಕ್ಯಾರೆಕ್ಟರ್ ಕೃಷ್ಣ ಅಂತಾನೆ ಮೂವಿಯಲ್ಲಿ. ಸದ್ಯ ಇದಾದ್ರೂ ಒಂದು ರಿವೀಲ್ ಮಾಡಿದ್ರಿ ಅನ್ಕೋದು. ಅಲ್ಲೇ ಹೇಳಿದೀನಿ ಸಾಂಗ್ ಅಲ್ಲಿ ನಾನೇ ಕೃಷ್ಣ ನಾನೇ ಶ್ಯಾಮ್ ಅಂತ. ರಿವೀಲ್ ಏನ್ ಬಂತಿದ್ದಲ್ಲ ಇದು. ಓಕೆ, ನಿಮ್ದು ಸೆಕೆಂಡ್ ಮೂವಿಯಲ್ಲಿ ತುಂಬಾ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ. ರಘು ಮುಖರ್ಜಿ ಸರ್, ಛಾಯಾ ಸಿಂಗ್ ಮ್ಯಾಮು, ಮತ್ತೆ ಅಚ್ಯುತ್ ಸರ್, ಇವ್ರದೆಲ್ಲ, ಪ್ರಮೋದ್ ಶೆಟ್ಟಿ ಸರ್, ಇವ್ರ ಜೊತೆ ಎಲ್ಲ ಆಕ್ಟ್ ಮಾಡಿದ್ದು ಎಷ್ಟು ಖುಷಿ ಇದೆ. ಸೊ ಹೇಗೆ ಅನಿಸ್ತು ಇಷ್ಟು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಜೊತೆ ಆಕ್ಟ್ ಮಾಡಿದ್ದು? ಫಸ್ಟ್ ದಿನಕರ್ ಸರ್ ಮೂವಿ ಅಂದ್ರೆ ಹೆಂಗೆ ಅಂದ್ರೆ ಒಂದು ಲೈಕ್ ತಾರಾಂಗಣ ಅಷ್ಟು ದೊಡ್ಡದಿರುತ್ತೆ, ಎಲ್ಲ ಆರ್ಟಿಸ್ಟ್ ತುಂಬಾ ದೊಡ್ಡವ್ರು ಇರ್ತಾರೆ. ಸೊ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ತಿರೋದೇ ಒಂದು ವಾವ್ ಥಿಂಗ್. ಯಾಕಂದ್ರೆ ತುಂಬಾ ಕಲಿಯೋದಿರುತ್ತೆ ಅಂಡ್ ಒಂದ್ ಗುಡ್ ಅಲ್ಲ ಅಂದ್ರೆ ಎಲ್ಲ ಹೊಳಪುಗಳ ಮಧ್ಯೆ ಅದ್ರ ನಾವು ಒಂದ್ ಸ್ವಲ್ಪ ಹೊಳಪು ತರ ಕಾಣ್ಬೋದಂತ. ಏನಾದ್ರೂ ಒಂದು ಮೂಮೆಂಟ್ ಯಾರ ಜೊತೆ ಆದ್ರೂ ಸೀನಿಯರ್ ಆಕ್ಟರ್ ಜೊತೆ ಏನಾದ್ರೂ ಒಂದು ಮೆಮೊರೇಬಲ್ ಮೂಮೆಂಟ್ ಆಗಿದ್ದು, ಅಥವಾ ಅವ್ರದ್ದೊಂದು ಏನಾದ್ರೂ ಗೈಡೆನ್ಸ್ ಕೇಳಿದ್ದು ಅಂತ ಯಾವ್ದಿದೆ? ಅಲ್ಲ ಅಂದ್ರೆ ಮೆಮೊರೇಬಲ್ ಮೂಮೆಂಟ್ ಅಂತಂದ್ರೆ ಎವ್ರಿ ಡೇ ನಂಗೆ ಸ್ಪಾಟ್ ಅಲ್ಲಿ ಎವ್ರಿ ಸೆಕೆಂಡ್ ಅಲ್ಲೇ ಐ ಮೀನ್ ಒಂದ್ ತಿಂಗು ಲೈಕ್ ತುಂಬಾ ಮೆಮೊರಿಲಿ ಉಳ್ಕೊಳ್ಳೋಂಥ ಮೆಮೊರೀಸೇ ಇರೋದು. ಅದರಲ್ಲಿ ಬೆಸ್ಟ್ ಅಂತಂದ್ರೆ ಈ ಮೂವಿಗೆ ಒಂದು ಫ್ಲ್ಯಾಶ್ ಕಟ್ ಅಲ್ಲಿ ಏನೋ ಒಂದಷ್ಟು ಇರುತ್ತೆ. ಅವಾಗ ನಾನು ಲೈಕ್ ಈ ಮೂವಿಯಲ್ಲಿ ಛಾಯಾ ಸಿಂಗ್ ಮ್ಯಾಮ್ ಬಂದು ನನ್ನ ಅಮ್ಮ ರೋಲ್ ಮಾಡ್ತಾ ಇರೋದು. ಸೊ ಅದಕ್ಕೆ ನಾನು ಫುಲ್ ಸಣ್ಣ ಆಗಿ ಒಂದು 10 kg ರಿಡ್ಯೂಸ್ ಮಾಡಿ ಮೀಸೆಗಡೆಲ್ಲ ಶೇವ್ ಮಾಡಿ ಹಳೆ ಚಿಕ್ಕ ಹುಡುಗನ್ ತರ ಆಗಿದ್ರಾ? ಓಕೆ, ಅದೇ ತರ ಅವ್ರ ಜೊತೆ ಒಂದು ಎನಾಕ್ಟ್ ಮಾಡಿದ್ವಿ ಸೀನು. ಅವ್ರ ಜೊತೆ ಲೈಕ್ ದಿ ನೆಕ್ಸ್ಟ್ ಲೆವೆಲ್ ರಿಯಲ್ ಲೈಫ್ ಬಾಂಡಿಂಗ್ ತರ ಆಯ್ತು ಆ ಶಾರ್ಟ್ಸ್ ಮಾಡ್ಬೇಕಾದ್ರೆ. ಸೊ ಅದು ಮೆಮೊರೇಬಲ್. ನಿಮಗೆ ಹೇಗೆ ಅನ್ನಿಸ್ತು? ನನ್ಗೆ ಆಕ್ಚುಲಿ ಅವ್ರು ಯಾರ ಜೊತೆನೂ ಬರೀ ನನ್ನ ಕಟ್ಟನೆ ನನ್ ಮೋಸ್ಟ್ ಆಫ್ ದ ಮೈ ಸೀನ್ಸ್ ಎಲ್ಲ ಇರೋದು ಇವ್ರೊಟ್ಟಿಗೆನೆ. ಸೊ ಅವ್ರ ಜೊತೆ ನಾನು ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿಲ್ಲ ಜಾಸ್ತಿ. ಸರ್ ಜೊತೆ ಕಾಟ ಅಂದ್ರೆ ಕಾಟ. ಇಷ್ಟೊಂದು ಬೇಜಾರಲ್ಲಿ ಹೇಳ್ತಾ ಇದೀರಾ? ಅಷ್ಟೊಂದು ಕಾಟ ನಿಮಗೆ ಕೊಡ್ತಾ ಇದ್ರಲ್ಲ ಇವಾಗ ಆ ತರನೇ.
ಸದ್ಯಕ್ಕೆ ನಂಗಿನೂ ಏನು ಹಂಗೆ ಫೀಲ್ ಆಗಿಲ್ಲ. ತುಂಬಾ ಒಳ್ಳೆ ಹುಡುಗ ಅಂತ ಅನ್ನಿಸ್ತಾ ಇದ್ದಾರೆ. ಎಷ್ಟು ಅಪಾದನೆ ಮಾಡ್ತೀರಾ ಪಾಪ. Thank you so much. ಅಯ್ಯೋ. Thank you. ಓಕೆ, ಹೇಳಿ ಏನ್ ಒಂದು ಕಾಟ ಕೊಟ್ರು ಅಂತ ಹೇಳಿ. ಅವಾಗ ಇವಾಗ ಒಳ್ಳೆ ಈಗ ನಾನು ಆ ಕಡೆ ನೋಡೋದೇ ಇಲ್ಲ, ನೀವ್ ಹೇಳಿ. ಹ್ಮ್. ನನ್ನ ಕೂದ್ಲು ಮೇಲೆ ಆಣೆ ಅಂತ ಇಟ್ಕೊಂಡು ಸ್ಪಾಟ್ ಅಲ್ಲಿ ಹಾ. ನಾನು ಸಿನಿಮಾ ಕೆಲಸ ಸ್ಪಾಟ್ ಅಲ್ಲಿ ಅಲ್ಲ, ಅಡ್ವೈಸ್ ಅಂತ ಹೇಳ್ಬೇಕು. ಅವಾಗ ಹೇಳ್ತೀನಿ ನಾನು. ಟೈಮಲ್ಲಿ ಹಾ. ಆಕ್ಟಿಂಗ್ ಮಾಡುವಾಗ ಏನ್ ನಾನು ಕಾಟ ಕಾಟ ಕೊಟ್ಟಿಲ್ಲ. ಕೊಟ್ಟಿ ನೀ ಕೇಳಕ್ಕೆ. ಆಕ್ಟಿಂಗ್ ಈಗ ಮಾಡುವಾಗ ಏನ್ ಹೇಳ್ಬೇಕು ಕಾಟ ಅವ್ರು. ಕೊಟ್ಟಿಲ್ಲ. ಅವ್ರು ಎಷ್ಟು ದೊಡ್ಡ ಆಣೆ ಹಾಕಿದ್ದಾರೆ ಗೊತ್ತಾ, ತುಂಬಾ ಸೀರಿಯಸ್ ಮ್ಯಾಟರ್ ಅದು. ಹಾ. ಅಲ್ಲ ನಿಜ ಅದೇ ಹೇಳಿ. ಹೇಳಿದ್ದು, ಸ್ಪಾಟ್ ಅಲ್ಲಿ ಕಾಟ ಕೊಟ್ಟಿಲ್ಲ. ಮತ್ತೆ ಅವ್ರು ಏನ್ ಕಾಟ ಕೊಟ್ಟಿದ್ದಾರೆ ಹೇಳಿ ಹಾಗಿದ್ರೆ. ತುಂಬಾ ಕಾಲ್ ಎಳಿತಾರೆ ಹಾ, ಏನ್ ವಿಷಯಕ್ಕೆ? ಎಲ್ಲ ವಿಷಯಕ್ಕೂ. ನೀವೊಂದ್ 5 ನಿಮಿಷ ಎಕ್ಸ್ಟ್ರಾ ಇದೆ ಗೊತ್ತಾಗುತ್ತೆ, ಎಲ್ಲ ವಿಷಯಕ್ಕೂ ಕಾಲ್ ಎಳಿತಾರೆ. ಹೈಟ್ ಆಗಿ ಜಂಪ್ ಮಾಡ್ತಾ ಇದ್ರು ಅದಕ್ಕೆ. ಅಲ್ಲ ಪಾಪ ಅವ್ರು ತುಂಬಾ ಹೈಟ್ ಅಲ್ಲಿ ಇದ್ದಾರೆ. ಕಾಲ್ ಎಳಿತಾ ಇರ್ತಾರೆ ತುಂಬಾ, ಅವಾಗ ಅವಾಗ ಕಿತ್ತಾಡ್ತಾ ಇರ್ತೀವಿ. ಶೂಟಿಂಗ್ ಅದಕ್ಕೆ ಟೈಮಲ್ಲಿ ಮಾತ್ರ ಫುಲ್ ಬರೀ ಏನಿಲ್ಲ, ನಾವಿಬ್ರು ಅದಕ್ಕೆ ಫೇಮಸ್. ಯಾವಾಗ್ಲೂ ಕಿತ್ತಾಡ್ತಾ ಇರ್ತಾರೆ ಇಬ್ರು. ಓಕೆ, ಬೈಸ್ಕೊಂಡಿದ್ದೀರಾ ಹಾಗಿದ್ರೆ ಏನಾರು ಈ ತರ ಚೇಷ್ಟೆ ಮಾಡ್ಕೊಂಡು? ಇಲ್ಲ, ಬೈಸ್ಕೊಂಡಿಲ್ಲ ಯಾರು. ಸ್ಪಾಟ್ ಅಲ್ಲಿ ಸಿನಿಮಾ ವಿಷಯ ಬಿಟ್ಟು ಬೇರೆ ಏನೋ ಮಾತಾಡಲ್ಲ ನಾನು ಎಸ್ಪೆಷಲಿ. ಕೇಳಿ ಅವ್ರನ್ನ. ಫಸ್ಟ್ ಬೆಂಚ್ ಇರ್ತಾರ. ಆಮೇಲೆ ಅಲ್ಲಿ ಏನೇ ಇನ್ವಾಲ್ವ್ ಇದ್ದು ಬರೀ ಮಾನಿಟರ್ ಮುಂದೆ ಇರ್ತೀನಿ. ಬಿಕಾಸ್ ಎವ್ರಿ ಸೆಕೆಂಡ್ ಪ್ರೊಡ್ಯೂಸರ್ದು ಲೈಕ್ ಮೀಟರ್ ಓಡ್ತಾ ಇರುತ್ತೆ. ಸೊ ಅಲ್ಲಿ ಟೈಮ್ ತಮಾಷೆ ಎಲ್ಲ ಮಾಡ್ಕೊಂಡು ಯೂಶಲಿ ಐ ಡೋಂಟ್. ಓಕೆ, ಅದು ತುಂಬಾ ಈವನ್ ಸೆಟ್ಟಿಗೂ ಕೂಡ ರಾಯಲ್ಸ್ ಎಲ್ಲ ತುಂಬಾ ಕಾಸ್ಟ್ಲಿ ಕಾರ್ ಎಲ್ಲ ಅಮೌಂಟ್ ಕೊಟ್ಟು ತರಿಸಿದ್ದಾರೆ ಅಂತ ಎಲ್ಲ ಎಲ್ಲ ಹೇಳಿದ್ರು. ನಮ್ ಹಾ. ಈ ಮೂವಿ ಬೇಸಿಕ್ಲಿ ತುಂಬಾನೇ ಖರ್ಚು ಮಾಡಿದ್ದಾರೆ. ಅಂಡ್ ನಂದು 2ನೇ ಸಿನಿಮಾನೇ ಆಗಿರ್ಬೋದು, ಬಟ್ ಒಂದು 15 CR ಪ್ಲಸ್ ಖರ್ಚಾಗಿದೆ ಸಿನಿಮಾಗೆ. ಸೊ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಸ್ಪಾಟ್ ಅಲ್ಲಿ ಎವ್ರಿ ಸೆಕೆಂಡ್ ಸಿನಿಮಾಗೆ ಇನ್ವಾಲ್ವ್ ಆಗಿ ಅದು ಪ್ರಾಡಕ್ಟ್ ಚೆನ್ನಾಗಿ ಬರೋದಕ್ಕೆ ಏನು ಕೆಲಸ ಮಾಡಬೇಕು, ನನ್ನ ಮೈಂಡ್ ಅಂತೂ ಎವ್ರಿ ಸೆಕೆಂಡ್ ಅದೇ ಥರ ಇರ್ತಾ ಇತ್ತು. ಸೊ ಅಲ್ಲಿ ಯಾರಿಗೂ ಕಾಲು ಹಿಡಿಯೋತ್ತ ಬಸ್ ಒಂದು ಕೆಲಸ ಮಾಡ್ತಾ ಇದೀವಿ ಅಷ್ಟೇ. ಆಮೇಲೆ ಪ್ಯಾಕಪ್ ಆದ್ಮೇಲೆ ಇರುತ್ತೆ. ಒಂಥರ ಮಿಕ್ಸ್ಡ್ ಅಲ್ವಾ ಟ್ಯಾಲೆಂಟ್ ಇದು. ಆನ್ ಸ್ಕ್ರೀನ್ ಅಲ್ಲಿ ಒಂಥರ ಜಸ್ಟ್ ಕಟ್ ಅಂದಿದ ತಕ್ಷಣ ಆಫ್ ಸ್ಕ್ರೀನ್ ಅಲ್ಲಿ ಒಂಥರ ಅಂತ. ಇವಾಗ ಹಾ. ನಾನು ಕಾಲೇಜ್ ಎಲ್ಲ ಮುಗಿದ್ಮೇಲೆ ಪೇರೆಂಟ್ಸ್ನ ಹೋಗಿ ಒಂದು 2 crores ಕೊಡಿ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಕೇಳಿದ್ರೆ ಅವ್ರು ಎಷ್ಟು ಕ್ವೆಶನ್ಸ್ ಕೇಳ್ತಾರೆ, ಏನೇನೆಲ್ಲ ಹೇಳ್ತಾರೆ, ಕೊಡ್ತಾರೆ ಇಲ್ಲ ಅಂದಿಲ್ಲ. ಬಟ್ ಒಬ್ಬ ಪ್ರೊಡ್ಯೂಸರ್ ನಮ್ಮನ್ನು ನಂಬಿ ಇಷ್ಟು ಕ್ರೋರ್ಸ್ ನಮ್ಮ ಮೇಲೆ ಇನ್ವೆಸ್ಟ್ ಮಾಡಿದಾಗ ಅದು ಆಟೋಮೆಟಿಕಲಿ ರೆಸ್ಪಾನ್ಸಿಬಲ್ ಆಗಬೇಕಾಗುತ್ತೆ ಪ್ರತಿಯೊಬ್ಬರು. ಯಾಕಂದರೆ ಅದು ದುಡ್ಡೇ ಅಲ್ಲ. ಸೊ ಪೇರೆಂಟ್ಸ್ಗಿಂತನೂ ಗ್ರೇಟ್ ಅಲ್ಲ, ಅಂದರೆ ಇನ್ನೊಬ್ರನ್ನ ನಂಬಿ ಅಷ್ಟು ದುಡ್ಡು ಹಾಕಿದಾಗ ನಾವು ಎಷ್ಟು ರೆಸ್ಪಾನ್ಸಿಬಿಲಿಟಿನ ಕೆಲಸ ಮಾಡಬೇಕು, ಅದು ಎವ್ರಿ ಸೆಕೆಂಡ್ ಇರುತ್ತೆ. ದಿನಕರ್ ಸರ್ ಸೆಟಲ್ ಹೇಗಿರ್ತಾರೆ ಅಂದ್ರೆ ತುಂಬಾ ಸ್ಟ್ರಿಕ್ಟಾ ಅಥವಾ ನಾರ್ಮಲ್ ಜಾಲಿ ತರನ? ಹಾ, ಕೆಲಸ ಅಂತ ಬಂದ ಕೆಲಸ, ಅದಾದ್ಮೇಲೆ ತಮಾಷೆ ಏನಾದ್ರು? ದಿನಕರ್ ಸರ್ ಸೂಪರ್ ಅಪ್ಪ. ಕೆಲಸ ಅಂತಂದ್ರೆ ಫುಲ್ ಆನ್ ಅವ್ರು ಏನ್ ಅನ್ಕೊಂಡಿರ್ತಾರೆ ಅದ್ ಮಾಡ್ತಿರ್ತಾರೆ. ಅದ್ ಬರೋರ್ಗು ಬಿಡೋದಿಲ್ಲ. ಚಿಲ್ ಅಂಡ್ ಫನ್ ಅದ್ ಬೇಕು. ಅವರು ಮಿಕ್ಸ್ಚರ್ ಆಫ್ ಬೋತ್. ಅವರು ಕೂಡ ಹೇಳಿದ್ದಾರೆ, ನಂಗೆ ಏನ್ ಬೇಕು ಅದನ್ನ ಅಷ್ಟು ಚೆನ್ನಾಗಿ ಇಬ್ರು ಕೊಟ್ರಪ್ಪ, ನನಗಂತೂ ತುಂಬಾ ಖುಷಿ ಆಯ್ತು. ನನ್ನ ವಿಷನ್ ಹೇಗಿದೆ ಹಾಗೆ ಇಬ್ರು ಆಕ್ಟ್ ಮಾಡಿದ್ರು ಅಂತ. ಇಬ್ರು ಬಗ್ಗೆನೂ ತುಂಬಾ ಹೊಗಳಿದ್ದಾರೆ ಮಾತ್ರ ಎಲ್ಲ ಕಡೆ. ನಿಮ್ಗೂ ಗೊತ್ತೇ ಅಲ್ಲ, ನಮ್ಗೆ ಅಂದ್ರೆ ಅದೇ ಸಿಂಗಲ್ ಇಂಟರ್ವ್ಯೂಸ್ ಎಲ್ಲ ಕೊಡೋ Interviews ಕಡೆ, ಅಲ್ಲಿ ಹಾ, ಎಲ್ಲ ಕಡೆ ಹೇಳಿದ್ದಾರೆ. ದಿನಕರ್ ಸರ್ ಇಸ್ ವೆರಿ ಬಟ್ ಸ್ವೀಟ್. ಚೆನ್ನಾಗಿ ಮಾಡಿದ್ರೆ ಅಲ್ಲ ಸ್ಪಾಟ್ ಅಲ್ಲಿ ಚೆನ್ನಾಗಿ ಬಂತು ಅಂತ ಹೇಳ್ತಾರೆ. ಹೌದು, ಅಂಡ್ ಅವ್ರಿಗೆ ಖುಷಿ ಆಗ್ಬಿಟ್ರೆ ತುಂಬಾ ಖುಷಿ ಆಗ್ಬಿಡತ್ತೆ ನಮ್ಗೆ. ಓಕೆ, ಅವ್ರಿಗೆ ಖುಷಿ. ನಾನ್ ಪರ್ಸನಲಿ ಏನ್ ಬಿಲೀವ್ ಮಾಡ್ತೀನಿ ಅಂತಂದ್ರೆ ಡಿರೆಕ್ಟರ್ ಇಸ್ ದ ಫಸ್ಟ್ ಆಡಿಯನ್ಸ್. ಯಾಕಂದ್ರೆ ಅವರೇ ಫಸ್ಟ್ ಆಡಿಯನ್ಸ್. ನಾವು ಏನ್ ಮಾಡ್ತಾರೆ ನೋಡೋದು ಮಾನಿಟರ್ ಅವರೇ. ಸೊ ನಾನು ಪ್ರತಿ ಶಾರ್ಟ್ ಆದ ತಕ್ಷಣ ನಾ ಮಾನಿಟರ್ ಇಂದ ನೋಡ್ತಾ ಇದ್ದೆ. ಇಫ್ ಡಿರೆಕ್ಟರ್ ಫೇಸ್ ಅಲ್ಲಿ ಸ್ಮೈಲ್ ಇದ್ರೆ ಇಟ್ಸ್ ಓಕೆ ಚೆನ್ನಾಗಿದೆ ಅಂತ. ಬಿಕಾಸ್ ಅವರೇ ನಮ್ಮ ಆಡಿಯನ್ಸ್ ಆಗಿರೋದ್ರಿಂದ. ಸೊ ಫಸ್ಟ್ ಅವ್ರನ್ನ ಖುಷಿ ಪಡಿಸ್ಬೇಕು, ಅವ್ರು ಅನ್ಕೊಂಡಂಗೆ ಬರಬೇಕು. ದೆನ್ ಥಿಯೇಟರ್ ಜನ ಇಷ್ಟಪಡ್ತಾರೆ. ಆಲ್ಮೋಸ್ಟ್ ಎಲ್ಲ ಒಂದೇ ಟೆಕ್ಕಲ್ಲಿ ಅವ್ರಿಗೆ ಫುಲ್ ಖುಷಿ ಪಡಿಸ್ಬಿಟ್ಟಿದ್ರ? ಅಷ್ಟೊಂದು ಸ್ಮೈಲ್ ಮಾಡಿದ್ರಿ. ಯಾರು ಜಾಸ್ತಿ ಟೇಕ್ಸ್ ತಗೊಳ್ತಿದ್ದು ಯಾರಾಗಿದ್ರೆ? ಜಾಸ್ತಿ ಟೇಕ್ ಅಂದ್ರೆ ನನ್ನ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಅಂದ್ರೆ ಇವ್ರ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ವೆರೈಟಿ ಇದೆ. ಅಂದ್ರೆ ಅದು ಸ್ವಲ್ಪ ಡ್ರಾಮಾ ತುಂಬಾ ಇದೆ. ಸೊ ಅದು ಇವರೆಲ್ಲ ರಿಹರ್ಸ್ ಮಾಡಕ್ಕೆ ಸ್ವಲ್ಪ ಟೇಕ್ಸ್ ಜಾಸ್ತಿ ಆಗ್ತಾ ಇತ್ತು ಅಷ್ಟೇ. ಬಟ್ ಅದರ್ವೈಸ್ ಎಷ್ಟು ಅಂದ್ರೆ ನೀವು ಕೇಳ್ತಾ ಇದ್ರಿ ಅಲ್ಲ ಬ್ರೋ, ಲೈಕ್ ಬ್ರೋ ಸರ್ ಹಿಂಗ್ ಮಾಡ್ಲಾ ಹಂಗ್ ಮಾಡ್ಲಾ ಅಂತ. ಸೊ ಅದ್ರಲ್ಲಿ ಕೆಲವು ಟೇಕ್ಸ್ ಆತರ ಮಾಡಿಲ್ಲ. ಆತರ ಆಗಿರೋದು ಒಂದೇ ಡೈಲಾಗ್, ಒಂದೇ ಸೀನ್, ಅದ್ ನಾನ್ ಮಾಡೋದು. ಇಡೀ ನೈಟ್ ಅದು ಇಂಟರ್ವೆಲ್ ಸೀನ್ದು ಇಡೀ ನೈಟ್ ಅದಿಷ್ಟು. ನನಗೆ ಬೇಸಿಕ್ಲಿ ನಾನು ಮಾಡಿರೋ ಎಲ್ಲಾ ಸಿನಿಮಾಗಳಲ್ಲೂ ಚಿಕ್ಕ ಡೈಲಾಗ್ಸ್ ಇರುತ್ತೆ. ಆಮೇಲೆ ನಿಂಗೆ ಕೌಂಟ್ರ್ ಕೊಡೋ ಥರ ಡೈಲಾಗ್ಸ್, ನೀನು ಮಾತಾಡೋ ನಾನು ಮಾತಾಡ್ತೀನಿ. ಈ ಹೀರೋಸ್ ಅಂದ್ರೆ ಹೆಂಗಂದ್ರೆ ಅವ್ರಿಗೆ ಡೈಲಾಗ್ಸ್ ಇರುತ್ತೆ, ಹೀರೋಯಿಸಮ್ ಮಾತಾಡಲ್ಲ. ಹಂಗೆ ಆ ಥರ ಮಾಡಿ ಅಭ್ಯಾಸ ಇರಲಿಲ್ಲ. ಈ ಸಿನಿಮಾದಲ್ಲಿ ಒಂದು ಇಂಟರ್ವೆಲ್ ಅಲ್ಲಿ ಸ್ವಲ್ಪ
ಒಂದೆರಡು ಪೇಜ್ ಅಷ್ಟು ಡೈಲಾಗ್. 2 ಪೇಜ್. ಓಕೆ, ಅದು ಓಕೆ, ಬಟ್ ಏನು ಮ್ಯಾಟ್ರ್ ಬೇಡ ಅಷ್ಟೇ. ಏನು ಹೇಳ್ತಿಲ್ಲ ಪಾಪ ಅವರು, ಜಸ್ಟ್ ಇಷ್ಟು ಡೈಲಾಗ್ ಇತ್ತು ಹಾ, ಹೇಳಕ್ ಅದೇ ಕಷ್ಟಪಟ್ಟೆ ಡೈಲಾಗ್ ಅಂತ ಅದು ಹೇಳ್ತಾ ಇದ್ದಾರೆ ಫಸ್ಟ್ ಟೈಮ್ ಬೇರೆ ಅಲ್ಲ, ಮತ್ತೆ ಸ್ವಲ್ಪ ಸೈಕಲ್ ಹೊಡೆದೆ ಸರಿ. ಇಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿ And expressions. ಔಟ್ಪುಟ್ ಎಲ್ಲ ತುಂಬಾ ಚೆನ್ನಾಗಿದೆ, ಬಟ್ ಸೈಕಲ್ ಹೊಡೆದೆ. ಪಾಪ ಅವ್ರು ತುಂಬಾ ಹೆಲ್ಪ್ ಮಾಡಿದ್ರು, ಹಿಂಗೆ ಹೇಳಿ ಟೆನ್ಷನ್ ನಿಮಗೆ ಹೇಳ್ತಾ ಇರಲ್ಲ. ಇಲ್ಲ ತುಂಬಾ ಚೆನ್ನಾಗಿ ಮಾಡ್ಯಾರೆ ಸಿನಿಮಾದಲ್ಲಿ. ಅಂಡ್ ಇಷ್ಟು ದಿನ ಒಂದಂತೂ ಗ್ಯಾರಂಟಿ, ಇಷ್ಟು ದಿನ ನೋಡ್ರ ಸಂಜನಾಗಿಂತ ಬೇರೆ ಸಂಜನಾ ಈ ಸಿನಿಮಾ ನೋಡ್ತೀವಿ. ಎಲ್ಲ ಕ್ರೆಡಿಟ್ಸ್ ದಿನಕರ್ ಸರ್ಗೆ, ತುಂಬಾ ಚೆನ್ನಾಗಿ ಕೆಲಸ ತೆಗ್ದಿದ್ದಾರೆ. ತಗೊಂಡಿದ್ದಾರೆ ನಿಮ್ ಕೈಯಿಂದ. ಜೈನ ಫಿಲ್ಮ್ಸ್ ಅಂದ್ರೆ ಒಂದು ಬಿಗ್ ಬ್ಯಾನರು, ಸೊ ಅದೇ ರೀತಿ ರಾಯಲ್ ಸಿನಿಮಾ ಕೂಡ ಒಂದು ಬಿಗ್ ಆಗಿ ರಾಯಲ್ ಆಗೇ ಬಂದಿದೆ. 100% ರಾಯಲ್ ಯಾವ ಸಿನಿಮಾಗೂ ಕಡಿಮೆ ಇಲ್ಲಿರೋ ಹತ್ರ ಖರ್ಚು ಮಾಡಿದ್ದಾರೆ ಜಯಣ್ಣ ಸರ್. ಆಮೇಲೆ ಮೂವಿಗೆ ಇದು ಬೇಕು ಅಂತ ಹೇಳಿದ್ದು ಇವತ್ತವರೆಗೂ ಇಲ್ಲ ಅಂತ ಯಾವುದು ಹೇಳಿಲ್ಲ. ಎನಿ ಎಕ್ವಿಪ್ಮೆಂಟ್ ಆಗಿರ್ಬೋದು, ಯಾವುದೇ ಲೈಕ್ ಎನಿಥಿಂಗ್, ಈ ಮೂವಿಗೆ ಇದು ಬೇಕು ಅಂದಿದ್ದು ಬೇಡ ಅಂತ ಯಾವತ್ತೂ ಹೇಳಿಲ್ಲ. ಸೊ ಅಷ್ಟು ರಾಯಲ್ ಆಗಿದೆ ಸಿನಿಮಾ. ಸಾಂಗ್ಸ್ ನೋಡಿದಿರಲ್ಲ ನೀವು, ಸೊ ಎಷ್ಟು ಕ್ವಾಲಿಟಿ ವೈಸ್ ಎಷ್ಟು ರಿಚ್ ಆಗಿ ಖರ್ಚು ಮಾಡಿದಾರ. ಇಡೀ ಸಿನಿಮಾ ಹಂಗೆ ಇದೆ. ಒಂದು ಫುಲ್ ಅದೇ ನೀವೇ ಹೇಳ್ದಂಗೆ ರಾಯಲ್ ಮೀಲ್ ಸಿಗುತ್ತೆ ಅನ್ನೋ ರೀತಿಯಲ್ಲಿ. 100% ರಾಯಲ್. ಬಂದ್ರೆ ನಿಮ್ಗೆ ಒಂದು ಫುಲ್ ಮೀಲ್ಸ್ ಥಾಲಿ ತರ. ಲವ್ ಬೇಕಾದವ್ರಿಗೆ ಲವ್ ಇರುತ್ತೆ, ಎಮೋಷನ್ ಬೇಕಾದವ್ರಿಗೆ ಎಮೋಷನ್ ಇರುತ್ತೆ, ಆಕ್ಷನ್ ಬೇಕಾದವ್ರಿಗೆ ಆಕ್ಷನ್ ಇರುತ್ತೆ. ಯಾವ್ದು Family- ರಾಯಲಿಟಿ ಜಾಸ್ತಿ ಇದೆ? ಎಲ್ಲ ಇದೆ. ಈಕ್ವಲ್ ಸೇಮ್ ನಿಮ್ಗೆ ಏನೇನ್ ಬೇಕು ನೀವು ಎಂಟರ್ಟೈನ್ಮೆಂಟ್. ಎಂಟರ್ಟೈನ್ಮೆಂಟ್. ಓಕೆ, ಇದು ಮೂವಿಗೆ ಮೀನಾ ತಗೋದೀಪ್ ಅವರು ಮೇಡಮ್ ಅವರು ಕ್ಲಾಪ್ ಮಾಡಿದ್ದು, ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಎಷ್ಟು ಖುಷಿ ಇದೆ. ತುಂಬಾ ಖುಷಿ ಇದೆ. ಬೇಸಿಕಲಿ ನಾನು ಮೈಸೂರವನು. ಸೊ ನನ್ನ ತಂಗಿ ಮನೆ ಹಿಂದೆ ರೋಡಲ್ಲೇ ದರ್ಶನ್ ಸರ್ ಮನೆ ಇದ್ದಿದ್ದು. ಸೊ ಚಿಕ್ಕ ವಯಸ್ಸಿಂದ ಎಲ್ಲ ನೋಡ್ಕೊಂಡು ಬೆಳೆದಿರೋದು. ಸೊ ಅವ್ರು ಬಂದು ಬ್ಲೆಸ್ ಮಾಡಿರೋದು ತುಂಬಾ ಖುಷಿ ಇದೆ. ಯಾಕಂದ್ರೆ ಒಂದು ಸ್ಟಾರ್ ಡೈರೆಕ್ಟರ್, ಒಂದು ಸ್ಟಾರ್ ಚಾಂದಿಕ್ ಸರ್ ಅವ್ರ ಅಮ್ಮ. ಸೊ ಅವ್ರ ಆಶೀರ್ವಾದದಿಂದಲೇ ಒಂದು ಅರ್ಧ ನಮಗೆ ಬಂದು ಸಾಕು. ಇನ್ನು ಅದೇ ಟೈಟಲ್ ಲಾಂಚಿಗೂ ಕೂಡ ಅಶ್ವಿನಿ ಮೇಡಮ್ ಬಂದಿದ್ರು, ಸೊ ಆಗ ಏನ್ ಹೇಳಿದ್ರು ನಿಮಗೆ? ಏನಾದ್ರು ಟಿಪ್ಸ್ ಆ ಥರ ಏನಾದ್ರು ಹೇಳಿದ್ರಾ? ಟಿಪ್ಸ್ಗಿಂತ ಪ್ರೀತಿ, ತುಂಬಾ ಪ್ರೀತಿಯಿಂದ ತುಂಬಾ ವಿಶ್ ಮಾಡಿದ್ರು. ವಿಜಯ್ ಕಿರ್ಗುಂದೂರ್ ಸರ್ ಅಂಡ್ ಅಶ್ವಿನಿ ಮ್ಯಾಮ್ ಇಬ್ರು ಇದ್ ಮಾಡಿದ್ರು. ಸೊ ತುಂಬಾ ಒಳ್ಳೆ ಮನಸ್ಸಿಂದ ಹಾರೈಸಿದ್ರು. ಅಂಡ್ ಇಬ್ರು ತುಂಬಾ ಪ್ರೀತಿಯಿಂದ ನಮ್ಮ ಟೈಟಲ್ ಲಾಂಚ್ ಮಾಡಿದ್ದಾರೆ. ಸೊ ವಿಜಯ್ ಕಿರ್ಗುಂದ್ ಸರ್ ತರ ಗೋಲ್ಡನ್ ಹಾರ್ಟ್ ಅಂಡ್ ನಮ್ಮ ಅಶ್ವಿನಿ ಮ್ಯಾಮ್ ತರ ಗೋಲ್ಡನ್ ಹ್ಯಾಂಡ್ ಇಂದ ನಮ್ದು ಟೈಟಲ್ ಲಾಂಚ್ ಆಗಿದೆ. ಸೊ ಡೆಫಿನೆಟ್ಲಿ ನಮ್ಮ ರಾಯಲ್ ಆಗಿ ರೀಚ್ ಆಗಬೇಕು ಜನಕ್ಕೆ. ದರ್ಶನ್ ಸರ್ ಏನಾದ್ರು ಸಿನಿಮಾ ಪ್ರಮೋಷನ್ ಬರೋ ಚಾನ್ಸಸ್ ಇದೆಯಾ? 100% ಬ್ಲೆಸ್ ಅಂತೂ ಮಾಡಿದ್ದಾರೆ. ಮುಂದೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನಾಗುತ್ತೆ. ಸಸ್ಪೆನ್ಸ್ ಅದುವೇ. ಅಂದ್ರೆ ಓಕೆ, ಯಾವ್ದಾದ್ರು ಒಂದು ಫೋಟೇಜಸ್ ಅಥವಾ ಏನಾದ್ರು ಒಂದು ವಿಡಿಯೋ ನೋಡಿ ಏನಾದ್ರು ನಿಮಗೆ ಮೆಸೇಜಸ್ ಹೇಳಿರೋದು ಆ ಥರ ಏನಾದ್ರು ಇದೆಯಾ? ದಿನಕರ್ ಸರ್ ಹೇಳ್ತಿರ್ತಾರೆ, ಅಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಕಣೋ, ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರಂತೆ. ಸೊ ದರ್ಶನ್ ಸರ್ ಇವಾಗಿಂದಲ್ಲ, ಮುಂಚೆಯಿಂದನೂ ಸಿಕ್ದಾಗೆಲ್ಲ ತುಂಬಾ ಪ್ರೀತಿ ಕೊಡ್ತಾರೆ. ಮೈಸೂರಲ್ಲಿ ಒಂದ್ಸಲಿ ಮೀಟ್ ಮಾಡಿದ್ದಾಗಲೂ ಹೆಂಗ್ ಬರ್ತಿದೆ, ಚೆನ್ನಾಗಿ ಬರ್ತಿದೆ ಚಿನ್ನ ಅಂತ ಪ್ರೀತಿಯಿಂದ ಮಾತಾಡ್ಸಿದ್ರು. ಸೋಷಿಯಲ್ ಸರ್ ಒಂದ್ಸಲ ಸಿಕ್ಕಿದ್ರು ಅವಾಗ. ಅದ್ಗೆ ಖುಷಿ ಪಟ್ರು ಅಂತಾನು ಹೇಳ್ತಾ ಇರ್ತಾರೆ. ದರ್ಶನ್ ಸರ್ ಮತ್ತೆ ದಿನಕರ್ ಸರ್ ಜೊತೆ ಮಧ್ಯೆ ಒಂದು ಒಳ್ಳೆ ಬಾಂಡಿಂಗ್ ಇದೆ, ಎಲ್ಲ ಈಗ ಸರಿ ಇದೆ. ಸೊ ದರ್ಶನ್ ಸರ್ ಫ್ಯಾನ್ಸ್ ಸಪೋರ್ಟ್ ಕೂಡ ಈಗ ನಿಮಗೆ ಸಿಗ್ತಿದೆ ಅಂತ ಅನ್ನಿಸ್ತಿದ್ಯಾ? ಡೆಫಿನೆಟ್ಲಿ. ಅಂದ್ರೆ ಡೇ 1 ಇಂದನೂ ಇದೆ. ಅಲ್ಲ, ಯಾವಾಗ್ಲೂ ದರ್ಶನ್ ಸರ್ ಫ್ಯಾನ್ ಸಪೋರ್ಟ್ ಮಾಡೇ ಮಾಡ್ತಾರೆ. ಒಳ್ಳೆ ಸಿನಿಮಾ ಅಂಡ್ ಯಂಗ್ಸ್ಟರ್ ಸಿನಿಮಾಗಳು ಬಂದಾಗ ತುಂಬಾ ನಿಂತ್ಕೊಂಡು ಸಪೋರ್ಟ್ ಮಾಡ್ತಾರೆ. ಸೊ ಈ ಮೂವಿಗಂದ್ರೆ ಇನ್ನ ಡಬಲ್ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಕಾಮನ್. ದರ್ಶನ್ ಸರ್ ಆಬ್ವಿಯಸ್ಲಿ ತಮ್ಮ ಮೂವಿನೇ ಅಲ್ಲ, ಲೈಕ್ ದರ್ಶನ್ ಸರ್ ತಮ್ಮ ಮೂವಿನೇ. ಸೊ ಡೆಫಿನೆಟ್ಲಿ ಸಪೋರ್ಟ್ ಇದೆ. ಸಂಜನಾ ಮೇಡಮ್ ಏನಕ್ಕೆ IT ಫೀಲ್ಡ್ ಇಂದ ಇದು ಆಕ್ಟಿಂಗ್ ಅಂತ ಬಂದಿದ್ದು? ಏನಕ್ಕೆ ಅಂದ್ರೆ ಇದು ಡೆಸ್ಟಿನಿ ಅಷ್ಟೇ. ನನ್ಗೇನ್ ಐಡಿಯಾ ಇರ್ಲಿಲ್ಲ ಅಂದ್ರೆ ಇಂಡಸ್ಟ್ರಿಗೆ ಬರ್ಬೇಕು ತರ ಐಡಿಯಾ ಇರ್ಲಿಲ್ಲ. ನಿನ್ ಜರ್ನಿ ನೋಡಿ ಇಂಡಸ್ಟ್ರಿಗೆ ಹೆಂಗ್ ಬರೋದಂತ ತಲೆಕಾಯಿ. ಆಪರ್ಚುನಿಟಿ ಬಂತು. ಬಂದಿದ್ದು ಫಸ್ಟ್ ಆಪರ್ಚುನಿಟಿಲೇ ಕೆಲಸ ಇಷ್ಟ ಆಯಿತು ಜನಕ್ಕೆ. ಸೊ ಕೆಲಸ ಬರ್ತಾ ಹೋಯಿತು. ಸೊ ತುಂಬ ನನಗೆ ಇಷ್ಟ ಆಯಿತು ಕೆಲಸ. ಫಸ್ಟ್ ಅದು ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇತ್ತು ಈ ಇಂಡಸ್ಟ್ರಿ, ಈ ಕೆಲಸ. ಸೊ ಐಟಿಗೆ ಬೈ ಬಂದು. ಯಾವ್ದು ಈಸಿ ಇದೆ? ಅದು ಈಸಿ ಇದೆಯಾ, ಇದು ಈಸಿ ಇದೆಯಾ? ಎರಡೂ ಈಸಿ ಇಲ್ಲ. ಎರಡು ಈಸಿ ಇಲ್ವಾ? ಇಲ್ಲೂ ಅಂದ್ರೆ ಈಸಿ ಅಂದ್ರೆ ಅಲ್ಲೂ ಈಗ ಅಂದ್ರೆ ಯಾವ ತರ ವರ್ಕ್ ಪ್ರೆಷರ್ ಅಂತ ಆಗಿರ್ಬೋದು. ಎರಡು ಕಡೆನೂ ಸಿಕ್ಕಾಪಡೆ ವರ್ಕ್ ಪ್ರೆಷರ್ ಇರುತ್ತೆ. ಇಲ್ಲೊಂಥರ ಪ್ರೆಷರ್, ಅಲ್ಲೊಂಥರ ಪ್ರೆಷರ್. ಅಲ್ಲೊಂದು 8 hours ಅಲ್ವಾ, ಮುಗಿಸ್ಕೊಂಡು ಮನೆಗೆ ಹೋಗ್ಬಿಡೋದು. ಇದಾದ್ರೆ ಫುಲ್ ಡೇ ಯಾವಾಗ ಹೇಳ್ತಾರೆ ಹಾಗೆ ಆ ತರ. ಬಟ್ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇರ್ಲಿಲ್ಲ. ದುಡ್ಡು ಬರೋದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತಾ ಇಲ್ಲ. ಬಟ್ ಇಲ್ಲಿ ಎಷ್ಟು ಕೆಲಸ ಮಾಡಿದ್ರು ಸುಸ್ತು ಅಂತ ಅನ್ಸಲ್ಲ, ಒಂದು ನೆಮ್ಮದಿ ಇದೆ.
ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಖುಷಿ ಆಗುತ್ತೆ ಮಾಡ್ತಾರ ವರ್ಕ್. ಆ್ಯಂಡ್ ಅಲ್ಲಿ ಲಿಮಿಟೆಡ್ ಇಷ್ಟು ಕೆಲಸ ಆದ್ರೆ ಆಯ್ತು ಅಂತ. ಇಲ್ಲಿ ಇರೋ ತಲೆ ಎಲ್ಲ ಉಪಯೋಗಿಸ್ಬೇಕು, ಹೆಂಗೆ ಶಾರ್ಟ್ ಕೊಡ್ಬೇಕು, ಇರೋ ಒಂದ್ ತಲೆ ಎಲ್ಲಾ ಕಡೆ ಥಿಂಕ್ ಮಾಡಿ ಪರ್ಫಾರ್ಮ್ ಮಾಡ್ಬೇಕು ಅಂತ. ಸೊ ಇದು ಚೆನ್ನಾಗಿ, ಇದು ತುಂಬಾ ಖುಷಿ ಕೊಟ್ಟಿದೆ. ಈಗ ಹೇಳಿದ್ ನಾಳೆ 1ನೇ ತಾರೀಕು ಒಂದು ವಿಡಿಯೋ ರಿಲೀಸ್ ಮಾಡ್ತೀರಾ, ರಾಯಲ್ ಸಿಟಿ ಅಂತ ಹೇಳಿ. ಸೊ ಅದ್ರಲ್ಲಿ ತುಂಬಾ ವಿಷಯ ರಿವೀಲ್ ಅಲ್ಲ, ರಾಯಲ್ ಸಿಟಿಗೆ ಜರ್ನಿ ಹೋಗ್ತಾ ಇದೀವಿ ಅಂತ ವಿಡಿಯೋ ಮಾಡ್ತೀವಿ ಅಂತ ಹೇಳಿದ್ದೀರಾ ಅಲ್ವಾ, ಮಾಡಿದ್ದೀರಾ, ಅದನ್ನ 1ನೇ ತಾರೀಕು ರಿಲೀಸ್ ಮಾಡ್ತೀವಿ ಅಂತ. ಓಕೆ, ಅದ್ರಲ್ಲಿ ತುಂಬಾ ವಿಷಯ ಇದೆ, ನೀವು ಇದುವರೆಗೂ ಕೇಳ್ತಿರೋದೆಲ್ಲ ರಿವೀಲ್ ಮಾಡ್ತೀವಿ ಅಂತ. ಇಲ್ಲಿ ಏನಾದ್ರು ಒಂದು ವಿಷಯ ಹಾಗೆ ರಿವೀಲ್ ಮಾಡ್ತೀರಾ, ಹೇಳ್ತೀರಾ? ಹೇಳ್ತೀನಿ. ಅದು ಟೈಟಲ್ ಬಂದು ರಾಯಲ್ ಸಿಟಿ ಅಲ್ಲ, ರಾಯಲ್ ಟು ರಾಯಲ್ ಸಿಟಿ ಅಂತ. ನಾನು 2 ಮಿಸ್ ಮಾಡಿದೆ ಅಷ್ಟೇ ಅಲ್ವಾ? ಅಲ್ಲ, ಅದೇ ರಿವೀಲ್ ಮಾಡಿದ್ನಲ್ಲ, ಅಲ್ಲೇ ಹೇಳಿದಿರೋದು. ಇದು ಕರೆಕ್ಷನ್ ಮಾಡಿದ ಅಷ್ಟೇ ನೀವು. ಸೀಕ್ರೆಟ್ ಅದೇ ರಿವೀಲ್ ಅಂತಂದ್ರೆ ಏನಾದ್ರು ಒಂದು ವಿಷಯ ಅಲ್ಲಿ ಹೇಳಿರೋದಾರ ಎಲ್ಲೂ ಹೇಳಿದಿರೋದು. ಇದು ದಿನಕರ್ ಸರ್ ಬ್ಲಾಕ್ ಹಾಕಿದ್ರೆ, ನಾನು ಬ್ಲಾಕ್ ಹಾಕಿದ್ದೆ ಯಾವಾಗ ಅಲ್ಲಿ ಪ್ರೋಗ್ರಾಮ್ ಇದ್ರಲ್ಲಿ. ವಾವ್, ಗ್ರೇಟ್. ಎಷ್ಟು ದೊಡ್ಡ ಸೀಕ್ರೆಟ್ ರಿವೀಲ್ ಮಾಡಿದ್ರಿ ಗೊತ್ತಾ ನೀವು? ಎಲ್ಲ ಗೊತ್ತಿತ್ತಾ ನಿಮ್ಗೆ ಇದು ಮುಂಚೆ? ಸತ್ಯವಾಗ್ಲೂ ಗೊತ್ತಿರ್ಲಿಲ್ಲ. ಅಂದ್ರೆ ಏನಿಲ್ಲ, ಅದು ಪ್ರೋಗ್ರಾಮ್ ಬಂದು ದಿನಕರ್ ಸರ್ ಮೈಸೂರಾಗಿದ್ದು, ನಾನು ಮೈಸೂರಾಗಿದ್ದು. ನಾನು ಮೈಸೂರು ಇಸ್ ಆಲ್ಸೋ ಕಾಲ್ಡ್ ಆಸ್ ರಾಯಲ್ ಸಿಟಿ ಬಿಕಾಸ್ ಆಫ್ ಪ್ಯಾಲೇಸ್ ಅಂಡ್ ಆಲ್. ನಾನು ಮತ್ತೆ ದಿನಕರ್ ಸರ್ ನಮ್ಮ ಸಿನಿಮಾ ಬಗ್ಗೆ ಅಂಡ್ ನಮ್ಮ ಲೈಫ್ ಜರ್ನಿ ಬಗ್ಗೆ ಇವತ್ತರೆಗೂ ಎಲ್ಲೂ ಹೇಳಿದಿರೋದು. ಅಂಡ್ ದಿನಕರ್ ಸರ್ ಮತ್ತೆ ದರ್ಶನ್ ಸರ್ ಅಂಡ್ ಅವ್ರ ಅಕ್ಕ ಅಮ್ಮ, ಲೈಕ್ ಅವ್ರ ಫ್ಯಾಮಿಲಿ ಬಗ್ಗೆ ಎಲ್ಲೂ ಅಂದ್ರೆ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲೂ ಹೇಳಿದಿರೋದು. ಒಂದಷ್ಟು ವೈರಲ್ ಆಗೋ ಟಾಪಿಕ್ಸ್ ಬಗ್ಗೆ ಮಾತಾಡಿದೀವಿ. ವೈರಲ್ ಆಗೋ ಟಾಪಿಕ್ಸ್, ಓಕೆ. ಅದೇ ಅದ್ರಲ್ಲಿ ಒಂದು ಟಾಪಿಕ್ಸ್ ಇಲ್ಲಿ ಹೇಳಿ ಅಂದ್ವಿ. ಸರಿ, ಓಕೆ. ಹೀರೋಯಿನ್ ಬಗ್ಗೆ ಏನಾದ್ರು ಮಾತಾಡಿದೀರಾ? ಹೀರೋಯಿನ್ ಬಗ್ಗೆ ಮಾತಾಡಿದ್ವಿ, ಅದೇ ವೈರಲ್ ಆಗೋ ಟಾಪಿಕ್. ಹೌದಾ? ಅಂದ್ರೆ ಹೇಳೋಣ, ಏನ್ ಹೇಳಿದ್ರು? ಹೇಳಿ, ಅದೇ ರಿವೀಲ್ ಮಾಡಿ ಅಲ್ಲ. ಈಗ ಏನ್ ಮಾತಾಡಿದೀರಾ ಹೀರೋಯಿನ್ ಬಗ್ಗೆ? ಬೇಡ ಬಿಡಿ, ನೋಡೋಣ. ಕೇಳಿಸ್ಕೊಳ್ಳೋಣ ಇರಿ. ಹೇಳಿ ನೀವು. ನಮ್ಮ ಮೂವಿ ಹೀರೋಯಿನ್ ಸಂಜನಾ ಅಂತ ರಿವೀಲ್ ಮಾಡಿದ್. ಸರ್, ನೀವು ಫಸ್ಟ್ ಮೂವಿಲೇ ಒಂದು ಸೂಪರ್ ಹಿಟ್ ಕೊಟ್ಟಿದ್ದೀರಾ. ಸೊ ಒಂದು ಪ್ರಾಮಿಸಿಂಗ್ ಹೀರೋ ಅಂತ ಆಲ್ರೆಡಿ ಎಲ್ರಿಗೂ ತೋರಿಸಿದ್ದೀರಾ. ಈ ಮೂವಿಯಲ್ಲಿ ಏನಾದ್ರು ಎಕ್ಸ್ಟ್ರಾ ವರ್ಕ್ ಅಂತ ಏನಾದ್ರು ಮಾಡಿದ್ರಾ? ಅಂದ್ರೆ ನೀವು ಎಕ್ಸ್ಟ್ರಾ ತಯಾರಿ ಅಂತ ಏನಾದ್ರು ಎಕ್ಸ್ಟ್ರಾ ತಯಾರಿ ಮಾಡಿದ್ರಾ? ಇಲ್ಲ, ಬೇಸಿಕಲಿ ನಾನು ಬಿಲೀವ್ ಮಾಡೋದು, ಲೈಕ್ ನನಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ. ಐ ಬಿಲೀವ್ ಲೈಕ್ ನಾವು ವೈಟ್ ಶೀಟ್ ತರ ಇರಬೇಕು. ಡೈರೆಕ್ಟರ್ ಅವ್ರು ಏನ್ ಬರೀತಾರೆ ನಾವು ಅದನ್ನ ಫಾಲೋ ಮಾಡ್ಬೇಕು. ಅಂದ್ರೆ ಬಿಕಾಸ್ ಅವ್ರೊಂದು ವಿಷನ್ ಜೊತೆ ಒಂದು ಕ್ಯಾರೆಕ್ಟರ್ನ ಡೇ ಅಂಡ್ ನೈಟ್ ಯೋಚನೆ ಮಾಡಿರ್ತಾರೆ. ಅವ್ರು ಆ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡ್ದಂಗೆ ಯಾರು ಟ್ರಾವೆಲ್ ಮಾಡಲ್ಲ. ಬಿಕಾಸ್ ಕತೆ ಇನಿಷಿಯಲ್ ಸ್ಟೇಜಸ್ ಇಂದ ಈ ಐಡಿಯಾ ಸ್ಟ್ರೈಕ್ ಆಗೋದ್ರಿಂದನೂ ಇನ್ವಾಲ್ವ್ ಆಗಿರ್ತಾರೆ. ಸೊ ಐ ಬಿಲೀವ್ ಇನ್ ಫಾಲೋಯಿಂಗ್ ದಿ ಡೈರೆಕ್ಟರ್. ಸೊ ಅವ್ರು ಏನೇನು ತಯಾರಿ ಮಾಡಬೇಕು ಅಂತ ಹೇಳಿದ್ರೆ ಅದೆಲ್ಲ ಫಾಲೋ ಮಾಡಿದ್ದೀನಿ. ಆ್ಯಂಡ್ ಈ ಮೂವಿ ಡೆಫಿನೆಟ್ಲಿ ಕಿಸ್ಸಲ್ಲಿ ಏನು ವಿರಾಟ್ ನೋಡಿದಿರ, ಆ ವಿರಾಟ್ 1% ಈ ಸಿನಿಮಾಲಿ ಇರೋಲ್ಲ. ಕಂಪ್ಲೀಟ್ಲಿ ಡಿಫ್ರೆಂಟ್ ಕ್ಯಾರೆಕ್ಟರ್ ಇದರಲ್ಲಿ. ಸೊ ಒಂದು ಆಕ್ಷನ್ ಪ್ಯಾಕ್ ವಿರಾಟ್ನ ನೋಡ್ತೀರಾ ಈ ಮೂವಿಯಲ್ಲಿ. ನೀವೇನಾದ್ರು ಸ್ಪೆಷಲ್ ತಯಾರಿ ಅಂತ ಏನಾದ್ರು ಮಾಡಿರೋದಿದ್ಯಾ ಸಿನಿಮಾಗೋಸ್ಕರ ಅಂತ? ರೈಟ್ ಆಗಿದೆ. ಆಯ್ತು, ಇಲ್ಲ ಅಂತ ಅಷ್ಟೇ. ಸ್ಪೆಷಲ್ ತಯಾರಿ ಏನಿಲ್ಲ, ಸ್ಪೆಷಲ್ ತಯಾರಿ ಅಂತ ಏನ್ ಮಾಡಿಲ್ಲ. ಅಂದ್ರೆ ಇವ್ರ ಸಿನಿಮಾ ಅಂತ ಗೊತ್ತಾದಾಗ ಸ್ವಲ್ಪ ಡಾನ್ಸ್ ಕ್ಲಾಸ್ಗಳಿಗೆ ಸೇರ್ಕೊಂಡಿದ್ದೆ ನಾನು. ತುಂಬಾ ಇಬ್ರು ತುಂಬಾ ಡ್ಯಾನ್ಸ್ ಫ್ರೀಕ್ ಇದ್ದೀರಾ. ಸೊ ಇವ್ರು ತುಂಬಾ ಚೆನ್ನಾಗಿ ಮಾಡ್ತಾರೆ ಡ್ಯಾನ್ಸ್. ಆಮೇಲೆ ತುಂಬಾ ಡೆಡಿಕೇಶನ್ ಇವರು. ಈಗ ಡ್ಯಾನ್ಸ್ ಕ್ಲಾಸಲ್ಲಿ ಐ ಮೀನ್ ಈಗ ಟಾಂಗ್ ಸಾಂಗ್ಗೆನ ಪ್ರಾಕ್ಟೀಸ್ ಮಾಡಿದ ಒಂದು 3 days. ಅವಾಗ ಸಂಜೆ ಒಂದು 4-5 o'clock ಇದ್ರೆ ಇವ್ರು ಬೆಳಿಗ್ಗೆ ಯಾವಾಗ್ಲೂ ಬಂದು ಫುಲ್ ಬಟ್ಟೆ ಎಲ್ಲ ಸ್ವೆಟ್ ಆಗೋ ಲೆವೆಲ್ವರೆಗೂ ಪ್ರಾಕ್ಟೀಸ್ ಮಾಡಿರೋರು. ಆಮೇಲೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಅವರು ಒಂದೊಂದು ಆಂಗಲ್ ಒಂದೊಂದು ಶಾರ್ಟ್ ಹಿಂಗೆ ಅವ್ರನ್ನೇ ಫೋಕಸ್ ಮಾಡ್ಬೇಕು, ಹಿಂಗೆ ಬರ್ಬೇಕಂತ ಪ್ರಾಕ್ಟೀಸ್ ಮಾಡೋರು. ಐ ವಾಸ್ ಲೈಕ್ ಓ ಮೈ ಗಾಡ್ ಅಂತ. ಬಟ್ ಆದ್ಮೇಲೆ ಅಲ್ಲಿ ಹೋಗಿ ನಾವು ಅವ್ರ ಕಾಲಿದಾಗಿತ್ತು. ಸೊ ನಾವು ಕೆಲವು ಬೇರೆ ಸ್ಟೆಪ್ಸ್ ಮಾಡಿದ್ವಿ. ಸೊ ನಾನು ಅಷ್ಟು ಪ್ರಾಕ್ಟೀಸ್ ಮಾಡಿದ್ದೇನು ಇದಾಗ್ಲಿಲ್ಲ. ಬಟ್ ತುಂಬಾ ಚೆನ್ನಾಗಿ ಬಂದಿದೆ ಅಟ್ ದ ಎಂಡ್ ಆಫ್ ದಿ ಡೇ. ಅಷ್ಟೇ ಖುಷಿ ಮಾಡ್ಕೊಂಡು ಮೇಡಮ್ ಪ್ರಾಕ್ಟೀಸ್ ಮಾಡಿದ್ದೆಲ್ಲ ವೇಸ್ಟ್ ಆಗ ಇಲ್ಲ ಹಂಗೇನಿಲ್ಲ, ಚೇಂಜ್ ಆಯ್ತು ಸ್ಟೆಪ್ಸ್ ಅಂತ ಅಷ್ಟೇ. ಬಟ್ ಸಖತ್ತಾಗಿ ಬಂದಿದೆ. ನಾನು ಕಾಲ್ ಏಟ್ ಮಾಡ್ಕೊಂಡಿದ್ ಪಾಪ ಅಲ್ಲ ಅಂತ, ಕಾಲ್ ಏಟ್ ಮಾಡ್ಕೊಂಡು ಆಪರೇಷನ್ ಆದ್ರೂ ಪರವಾಗಿಲ್ಲ, ಮೇಡಮ್ ಮಾಡಿ ಸ್ಟೆಪ್ಸ್ ಮಿಸ್ ಆಯ್ತಲ್ಲ ಪಾಪ. ಅವ್ರು ಅಲ್ಲ, ನೀವೇ ಹೇಳಿದ್ರಿ ಎಲ್ಲ ಅಷ್ಟು ಕಷ್ಟಪಟ್ಟಿ. ಸೊ ಸ್ವೆಟ್ ಎಲ್ಲ ಅಷ್ಟು ಇದ್ ಮಾಡಿ ಸಿನಿಮಾಗೋಸ್ಕರ ಬೆವರು ರಕ್ತ ಎಲ್ಲ ಹರಿಸಿದಿರಲ್ಲ ಸರ್. ಸಿನಿಮಾ ಅಷ್ಟೇ ಸಕ್ಸಸ್ ಆಗುತ್ತೆ. 24th ರಿಲೀಸ್ ಇದೆ. ಏನೆಲ್ಲ ಪ್ರಮೋಷನ್ಗೆ ಪ್ಲಾನಿಂಗ್ ಮಾಡ್ಕೊಂಡಿದ್ದೀರಾ?
ಪ್ರಮೋಷನ್ಸ್ ತುಂಬಾ ಪ್ಲಾನ್ ಮಾಡ್ತಾ ಇದ್ದಾರೆ, ಒಂದಷ್ಟು ಸರ್ಪ್ರೈಸಸ್ ಪ್ಲಾನ್ ಮಾಡಿದ್ದಾರೆ ನಮ್ ಎಲ್ಲ events ಗಳು ಡೈರೆಕ್ಟರ್. ಬಿಡ್ತಾ ಹೋಗ್ತೀವಿ ಒಂದೊಂದೇ. ಇನ್ನೇನು ಇಲ್ಲಿಂದ ಇನ್ 24th ರಿಲೀಸ್ ಇದೆಯಲ್ಲ, ಸೊ ಎವ್ರಿ ಡೇ ಒಂದೊಂದು ಪ್ರಮೋಷನಲ್ ಕಂಟೆಂಟ್ ರಿಲೀಸ್ ಮಾಡ್ತೀವಿ ಅಂಡ್ ಐ ಹೋಪ್ ಜನಕ್ಕೆಲ್ಲ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರಿಗೂ ಕರ್ನಾಟಕದಲ್ಲಿ ಎಲ್ರಿಗೂ ರೀಚ್ ಆಗಿ ಅವ್ರು ನಮ್ ಸಿನಿಮಾ ನೋಡ್ಬೇಕು ಅಂತ ಅನ್ಸೋವರ್ಗು ಮಾಡ್ತಾನೆ ಇರ್ತೀವಿ. ಮಾಡ್ತಾರೆ. ಓಕೆ, ಹೇಗಿತ್ತು 2024 ಇಬ್ರಿಗೂ? ನನಗೆ ತುಂಬಾ ಚೆನ್ನಾಗಿತ್ತು. ಸಿನಿಮಾ ಯಾವ್ದು ರಿಲೀಸ್ ಆಗಿಲ್ಲ, ಅದೊಂದು ಬೇಜಾರಿದೆ. ಬಟ್ ತುಂಬಾ ಚೆನ್ನಾಗಿತ್ತು 24, ವೆರಿ ಫ್ರೂಟ್ಫುಲ್. ಇಂಥ ಮಾತಾ ಇಲ್ಲ. ಅಂದ್ರೆ ಓಕೆ ಓಕೆ ಚೆನ್ನಾಗಿತ್ತು. ಓಕೆ, ಅಂದ್ರೆ 2025 ಈಗ ಹಂಗಿದ್ರೆ ರೆಸಲ್ಯೂಷನ್ ಏನಿದೆ? ಐ ಡೋಂಟ್ ಕೀಪ್ ರೆಸಲ್ಯೂಷನ್ಸ್. ನಾನು ಇವತ್ತರೆಗೂ ರೆಸಲ್ಯೂಷನ್ಸ್ ಇಟ್ಟೇ ಇಲ್ಲ. ಐ ಜಸ್ಟ್ ಬೇಸಿಕಲಿ ಬಿಲೀವ್ ಇನ್ ಡೂಯಿಂಗ್ ಕನ್ಸಿಸ್ಟೆನ್ಸಿ. ಲೈಕ್ ಏನು ಮಾಡ್ತಾ ಇದೀವಿ ಅದನ್ನ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು ಹೋಗ್ತಾ ಇರಬೇಕು. ಒಂದು ದೊಡ್ಡ ಲೈಫ್ ಟೈಮ್ ಗೋಲ್ ಅಂತ ಇದೆ, ಟುವರ್ಡ್ಸ್ ನಡ್ಕೊಂಡು ಹೋಗ್ತಾ ಇದೀನಿ. ಐ ಡೋಂಟ್ ಕೀಪ್ ರೆಸಲ್ಯೂಷನ್, ಇದು ಹಿಂಗೆ ಮಾಡ್ಬೇಕು ಈ ತರ, ಅದಿಲ್ಲ ಏನು. ಸೊ I believe ಏನು in ಅನ್ಕೊಳ್ಳಲ್ಲ, ಹಾಗೆ ಮಾಡಿ ತೋರಿಸ್ತೀರಿ. ಅಲ್ಲ, ಅನ್ಕೊಂಡಿರೋದು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈಗ ಆಕ್ಟರ್ ಆಗ್ಬೇಕಂತ ಅಂದ್ರೆ ಒಂದು ಗೋಲ್ ಅಂತ ಇಟ್ಕೋತೀವಲ್ಲ, ಅದ್ರ ಕಡೆ ಹೋಗ್ತಾ ಇರ್ತೀನಿ. ಬಟ್ ಈಗ ಇದೇನೋ ಬಿಡ್ಬೇಕು, ಇದು ಕಲಿಬೇಕು, ಅದ್ ಮಾಡ್ಬೇಕು, ಆ ತರ ಏನೂ ಇಲ್ಲ. ಅದಕ್ಕೆ ಏನೇನ್ ಬೇಕು ಮಾಡ್ತಾ ಸುಮ್ಮನೆ ಹೋಗ್ತಾ ಇರ್ತೀನಿ. ಬಟ್ ಈ ಇಯರ್ ಸ್ಪೆಷಲಿ ಇದ್ ಮಾಡ್ಬೇಕು, ಅದ್ ಮಾಡ್ಬೇಕು, ಆ ತರ ಏನಿಲ್ಲ. ನಾನು ಒಂಥರ ಟಿಪಿಕಲ್ ಆಗಿ ಒಂದ್ ಲಿಸ್ಟೇ ಇರುತ್ತೆ, ಇದ್ ಮಾಡ್ಬೇಕು ಅದ್ ಮಾಡ್ತೀನೋ ಬಿಡ್ತೀನೋ. 3 months ಗೋಲ್, 6 months ಗೋಲ್, 9 months ಗೋಲ್ ಎಲ್ಲ ಇರುತ್ತೆ. ಅಟ್ಲೀಸ್ಟ್ 1 ವೀಕ್ ಆದ್ರೂ ಏನಾದ್ರು ಮಾಡ್ತೀರಾ ಅನ್ಕೊಂಡಿದ್ದು? ಈಗ ಏನೋ ಮಾಡ್ತೀನಿ ಅರ್ಧ ಅಂದ್ರೆ ಅದೇ ಈಗ ಜಾನ್ ಫಸ್ಟ್ಗೆ ಜಿಮ್ ಫುಲ್ ತುಂಬೋಗ್ಬಿಟ್ಟಿರುತ್ತಲ್ಲ, ಆ ತರ ಸ್ಟಾರ್ಟ್ ಚೆನ್ನಾಗ್ ಆಗತ್ತೆ. ಅವಾಗವಾಗ ಸ್ವಲ್ಪ ಕಿಕ್ ಕೊಡ್ಬೇಕು, ಬಟ್ ಮಾಡ್ತೀನಿ, ಪರವಾಗಿಲ್ಲ. ಒಂದ್ 10 ಬರ್ದಿದ್ರೆ ಒಂದ್ 5-6 ಮಾಡಿರ್ತೀನಿ. ಗ್ರೇಟ್ ಅಲ್ವಾ, ಅಷ್ಟೊಂದು ಮಾಡ್ತಾರೆ. ನಾನು 1 ಅನ್ಕೊಂಡಿರ್ತೀನಿ, 1 ಕೂಡ ಮಾಡಕ್ಕೆ ಆಗಲ್ಲ. ಓಕೆ, ಅದೇ ಏನ್ ಅನ್ಕೊಂಡಿದ್ದೀರಾ ಹಾಗಿದ್ರೆ ಈ ವರ್ಷ? 25ಕ್ಕೆ ಸದ್ಯಕ್ಕೆ ಸಿನಿಮಾಗಳದ್ದು ಇದಿದೆ ಅಷ್ಟೇ, ಅಂದ್ರೆ ರಿಲೀಸ್ಗಳಾಗ್ಬೇಕು ಒಂದಷ್ಟು. ಸಿನಿಮಾಗಳದ್ದು ಒಂದಷ್ಟು ರೆಸಲ್ಯೂಷನ್ಗಳಿದೆ, ಒಳ್ಳೊಳ್ಳೆ ಸ್ಕ್ರಿಪ್ಟ್ಗಳು ತಗೋಬೇಕು ಅಂತ ಇದೆ, ಒಂದಷ್ಟಿದೆ. ಫಾರಿನ್ ಟ್ರಿಪ್ಗಳು ಹಾಕ್ಬೇಕು ಈ ವರ್ಷ. ಲಾಸ್ಟ್ ಇಯರ್ ಹಾಕಿದ್ದೆ, ಹೋಗಕ್ಕಾಗಿಲ್ಲ. ಈ ವರ್ಷ ಆದ್ರೂ ಹೋಗ್ಬೇಕು ಅಂತ ಇದೆ. ಫುಲ್ಲು ಎಲ್ಲ ಏನೇನೋ ಇದೆ, ಆಗ್ಬೇಕು. ನಾವ್ ಇಂಡಿಯಾದಲ್ಲೇ ಇರ್ತೀವಿ ಬ್ರೋ. ಟ್ರಿಪ್ ಹೇಳ್ತಿರ್ತಾರೆ, ನಾನು ಸೆಟ್ಲ್ ಆಗಕ್ಕೆ ಹೇಳ್ತೀನಿ. ನಾ ಇಂಡಿಯಾದಲ್ಲಿ ಕರ್ನಾಟಕನೇ ಇನ್ನೊಂದು ಸಲ ಚೆನ್ನಾಗಿ ನೋಡ್ತೀನಿ ಎಲ್ಲ ಕಡೆ ಹೋಗಿ. ಅವರೆಲ್ಲ ನೋಡಿದ್ದಾರೆ ಕರ್ನಾಟಕ, ಹಂಗಾಗಿ. ಇಲ್ಲ ಹಂಗೆಲ್ಲ ಏನಿಲ್ಲ, ಸುಮ್ಮನೆ ಟ್ರಿಪ್ ಹೋಗ್ಬೇಕಂತ ಪ್ಲಾನ್ ಹಾಕಿರೋದು ಅಷ್ಟೇ. ಓಕೆ, ಈಗ ಲಾಸ್ಟ್ ಒಂದೇ ನಿಂದೆ ಒಂದು ರೆಸಲ್ಯೂಷನ್ ಇದೆ ಅಂದ್ರಲ್ಲ, ಬಿಡಿ ಹೋಗ್ಲಿ, ಅದು ಹೇಳಿ. ಬೆಸ್ಟ್ ಎಂಪ್ಲಾಯ್ ಆಫ್ ದ ಇಯರ್ ಆಗ್ಬೇಕು ಅಂತ. ಹೌದು. ಅವ್ರ ರೆಸಲ್ಯೂಷನ್ ನೀವೇ ತಗೋತಿದ್ದೀರಾ? ಗರ್ಲ್ ವೈಬ್, ಅದು ಬ್ರೋಕೋಟ್ ಮ್ಯಾಚ್ ನಂಗೆ ಗೊತ್ತಾಯ್ತು. ಸೀರಿಯಸ್ಲಿ ಅದು ಇದೆ ನನ್ನ ಮೈಂಡ್ ಅಲ್ಲಿ. ಕರೆಕ್ಟ್ ಆಗಿ ಹೇಳಿದ್ರು ನೋಡಿ. 100% ಕೇಳಿಸ್ಕೊಂಡ್ರು ಬಿಡಿ. ಕೇಳಿಸ್ಕೊಂಡು ಕೊಡ್ತೀರಿ ಅಂತ ಸಪೋರ್ಟ್ ಮಾಡ್ತಾರೆ ಅವರು. 100%. ಓಕೆ, ಒಂದು ಸ್ಮಾಲ್ ರ್ಯಾಪಿಡ್ ಫೈರ್ ತರ ಒಂದು 2 minutes. ಅಂದ್ರೆ ಒಬ್ಬೊಬ್ರಿಗೂ ಡಿಫ್ರೆಂಟ್ ಕ್ವೆಶ್ಚನ್ಸ್, ಸೇಮ್ ಕ್ವೆಶ್ಚನ್ಸ್ ಫಾರ್ ಬೋತ್. ಫಸ್ಟ್ ಯಾರು ಹೇಳ್ತಾರೆ? ಅವ್ರು ಹೊಡಿಬೇಕು ಪಟ್ ಅಂತ. ಹೊಡಿಯಕ್ಕೆ ಅಷ್ಟೊಂದು ಆಸೆ ಇದೆಯಾ ನಿಮಗೆ? ಅದನ್ನ ಬರೀ ಪ್ರೋಮೋ ಮಾಡ್ತಾರೆ ನೋಡಿ, ಟಪ್ 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 ಅಂತ ಹೊಡಿತಾರೆ. ಏನಂದ್ರೆ ಅವ್ರ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಅಂತ ಹೇಳಿ ಅಷ್ಟೇ. ಸೊ ಹೇಳ್ಕೊಡಂಗಿಲ್ಲ ಎಲ್ಲ. ಇಂಡಸ್ಟ್ರಿಗೆ ಬರೋಕ್ಕೂ ಮುಂಚೆ ಸಂಜನಾ ಅವರು ಏನ್ ವರ್ಕ್ ಮಾಡ್ತಾ ಇದ್ರು? ನೀವೇ ಕ್ವೆಶ್ಚನ್ ಹೇಳ್ಬಿಟ್ರಿ, ಅದ ಆನ್ಸರ್ ಅವಾಗ್ಲೇ. ಇರ್ಲಿ ಹೋಗ್ಲಿ. ಅವ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು, ಬ್ಯಾಂಗ್ಳೂರ್ ಕೆಲಸ ಮಾಡ್ತಾ ಇದ್ರು. ಆಯ್ತಾ? ಯಾವ ಕಂಪ್ನಿ? ಕಂಪ್ನಿ ಎಲ್ಲ ಹೇಳ್ಬೇಕು. ವರ್ಕ್ ಅಂದ್ರೆ ಫುಲ್ ಎಲ್ಲ ಇರುತ್ತೆ ಅಲ್ಲ? ಏನಿರುತ್ತೆ ವರ್ಕ್ ಅಂದ್ರೆ? ಏನಿರುತ್ತೆ ಅಂದ್ರೆ ಏನ್ ವರ್ಕು, ಎಲ್ ಮಾಡ್ತಾ ಇರೋದು, ಸೊ ಅದೆಲ್ಲ ಪಿನ್ ಕೊಡಬೇಕಾ ಬೇಡ? ಗೊತ್ತಿದ್ರೆ ಹೇಳಿ ಅದನ್ನು. ಈಗ ಅವರು ಬ್ಯಾಂಗ್ಳೂರಲ್ಲಿ ಇಂಜಿನಿಯರ್ ಆಗಿದ್ರು, ಸಾಫ್ಟ್ವೇರ್ ಇಂಜಿನಿಯರ್. ಯಾವ ಕಂಪ್ನಿ? CGI, ಡೆಲ್. ಸಂಜನಾ ಅವರ ಯಾವ್ದಾದ್ರು ಒಂದ್ ಮೂವಿಯಲ್ಲಿ ಅವರ ಕ್ಯಾರೆಕ್ಟರ್ ನೇಮ್ ಹೇಳಿ. ಸಂಜನಾ ಸಾಂಗ್ ಇದೆ ಅಲ್ಲ, ಸಂಜನಾ ಐ ಲವ್ ಯು ಸಂಜನಾ ಅಂತ. ನಮ್ಮ ಮೂವಿಯಲ್ಲೂ ಸಂಜನಾ ಅಂತ ಹೆಸರು, ಸಲಗಾಲು ಸಂಜನಾ ಅಂತ ಹೆಸರು. ನಿಮ್ ಹೆಸರು ಅಂದ್ರೆ ಅಷ್ಟೊಂದು ಚೆನ್ನಾಗಿದೆ. ಗೊತ್ತಿಲ್ಲ, ಇದು ಟೀಮ್ಸ್ ಇಟ್ಟಿರೋ ಹೆಸರು, ನಾನ್ ಕೇಳಿದ್ದಲ್ಲ, ಟೀಮ್ಸ್ ಇಟ್ಟಿರೋ. ಓಕೆ, ಹಾಗೆ ಕಿಸ್ ಮೂವಿಲಿ ಸರ್ ನೇಮ್ ಏನಿದೆ? ಅರ್ಜುನ್. ಜೊತೆಗಿದೆ ಅರ್ಜುನ್ ಅಲ್ಲ ಅಂಚನಾ ಅಂತ. ಓಕೆ, ನಿಮ್ ನೇಮು ಅವ್ರ ಮೊಬೈಲ್ ಅಲ್ಲಿ ಏನಂತ ಸೇವ್ ಮಾಡ್ಕೊಂಡಿದ್ದಾರೆ? ಯಾಕೆ ಗೊತ್ತಿಲ್ಲ. ಏನ್ ಸೇವ್ ಮಾಡಿದೀರಾ? ಸಂಜನಾ. ಡೂಡ್ ನೀವ್ ಏನಂತ ಸೇವ್ ಮಾಡ್ಕೊಂಡಿದೀರಾ ಅಂತ. ಏನ್ ಸೇವ್ ಮಾಡಿದೀನಿ ನಿಮ್ಮ? ನಿಮ್ಗೆ ಗೊತ್ತಿಲ್ವಾ? ಅಲ್ಲ, ತೋರ್ಸ್ಬೋಣ. ಓಕೆ, ನೋಡಿ
ಸಂಜನಾ ಅಂತಾನೆ ಇದೆ. ಸಂಜನಾ. ಓಕೆ, ಓಕೆ, ಇವಾಗ ಅವ್ರನ್ನ ಕೇಳಿ ಏನ್ ಸೇವ್ ಮಾಡಿದ್ರು ಅಂತ. ನೀವೇನ್ ಸೇವ್ ಮಾಡಿದ್ದೀರಾ? ವಿರಾಟ್ ಅಂತಾನೆ ಇದೆ. ಸರ್ ನೀವ್ ಹೇಳ್ಬೇಕು ಸರ್ ಅದನ್ನ. ಅವ್ರು ಏನ್ ಸೇವ್ ಮಾಡಿದ್ದಾರೆ ಅಂತ ಅಯ್ಯಯ್ಯೋ, ನೀವ್ ಹೇಳ್ಬೇಕಲ್ವಾ? ಅವ್ರು ನೀನ್ ಏನ್ ಸೇವ್ ಹೇಳ್ಬೇಕಿತ್ತು. ಮಾಡಿದ್ರು ನಾನು ಹೆಂಗ್ ಹೇಳಕ್ಕಾಗತ್ತೆ? ಅದೇ rapid fire, ಅವ್ರ ಅದೇ ಬಗ್ಗೆ ಎಷ್ಟು questions. ಗೊತ್ತು ನಿಮಗೆ ಹೌದಾ ಅಂತ ಸರ್, ಹೇಳಿ. ವಿರಾಟ್ ಅನ್ನ ಸೇವ್ ಮಾಡಿದ್ದಾರೆ. ಕರೆಕ್ಟ್. ಪಾಪ ಅವರೇ ಒಂದ್- ಆನ್ಸರ್ ಒಂದ್ ಹೇಳಿದ್ರು. ಹೇಳ್ಬಿಟ್ಟೆ ನಾನು. ಹಾ. ಈ ಪಾಯಿಂಟ್ ನನ್ಗೆ, ನಾನ್ ಒಂದ್ ಹೇಳ್ದೆ ಅಲ್ಲ second, ಅದಕ್ಕೆ. ಓಕೆ ಸರ್, ಬರ್ಡೇ ಯಾವಾಗ? 13 March 11 March 93. Yes, bro. Hey, what is, you don't know my birthday? 11 March 93, 94. ಕರೆಕ್ಟ್ ಆಗಿ ಹೇಳ್ಬೇಕು. 11 13th March. ಅಯ್ಯೋ, ಎವ್ರಿ ಟೈಮ್ ಇದೊಂದು 10 ಸಲ ಡಿಸ್ಕಷನ್ ಆಗಿದೆ. ಎವ್ರಿ ಟೈಮ್ ಐ ಆಮ್ ಕನ್ಫ್ಯೂಸ್ ಬಿಟ್ವೀನ್ 13th and 11th. ಇಂಟರ್ನೆಟ್ ಇದ್ರಲ್ಲಿ ತೋರಿಸ್ತೀನಿ ನೋಡಿ. ಸಾರಿ ಬ್ರೋ. ಎರಡರಲ್ಲಿ ಒಂದು, ಅದಂತೂ ಕರೆಕ್ಟ್. ಇಲ್ಲ, ಹೌದು. ಯು ಫರ್ಗಾಟ್ ಮೈ ಬರ್ತ್ ಡೇಟ್. 13th ಅಥವಾ 11th, ಇದೆರಡಕ್ಕೂ ನನಗೆ ಪಾಯಿಂಟ್ಸ್ ಬೇಕು. ಎರಡಕ್ಕೆ ಹೆಂಗೆ? ಒಂದ್ ಓಕೆ, ಹೇಳ್ಬೇಕು, ಒಂದ್ ಒಂದು. ಹೇಳಿ, ಒಂದಕ್ಕೆ ಲಾಕ್ ಮಾಡ್ಬಿಡಿ. 11th. 11th ಮಾರ್ಚ್. ಅಲ್ಲ, ಹೌದು, ನಿಮ್ಗೂ ಗೊತ್ತಿಲ್ಲ. 11th March. ಕರೆಕ್ಟ್ ಅಲ್ಲ? ಇಲ್ಲ, ಇವಾಗ ನಾನು ಕರೆಕ್ಟ್. ವಿಕಿಪೀಡಿಯಾ ಕರೆಕ್ಟ್, ಫಸ್ಟ್ ಟೈಮೇ ಕರೆಕ್ಟ್ ಆಗಿ ಹೇಳ್ದೆ. Correct. ವಿಕಿಪೀಡಿಯಾದಲ್ಲಿ ತೋರಿಸ್ತೀನಿ. ತಪ್ಪ ವಿಕಿಪೀಡಿಯಾ ನಂಗೆ ಇಬ್ರು ಮಕ್ಳು ಹಾಕಿದಾರೆ ಅವರು. ನೋಡಿ, ಇಬ್ರು ಮಕ್ಕಳಾಗಿದೆ ಅವ್ರಿಗೆ. ಒನ್ ಹಸ್ಬೆಂಡ್ 2 ಚಿಲ್ಡ್ರನ್ ಅಂತ. ವಿಕಿಪೀಡಿಯಾ ಅದ್ ಏಜ್ 32 ಹಾಕಿದ್ದಾರೆ. ಆ ವಿಕಿಪೀಡಿಯಾ ಎಲ್ಲ ನಂಬಕ್ಕಾಗಲ್ಲ. ಇವಾಗ ನಾನ್ ತೋರಿಸಲ್ಲ ನನ್ನ ಬರ್ಡೇ. ನೀ ತೋರ್ಸೋದೇನು ಹೇಳಾಯ್ತು? 11th ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್. ನನಗೆ ಗೊತ್ತಿರೋಂಗೆ ಅದೇ ಕರೆಕ್ಟ್ ಅಂತ ಅನ್ಕೊಂಡಿದೀನಿ. ಈಗ ನಿಮ್ಗೆ ಹೆಂಗ್ ಗೊತ್ತು? ಅಲ್ಲ, ನಾನು ಸರ್ಚ್ ಮಾಡಿ ವಿಕಿಪೀಡಿಯಾದಲ್ಲಿ. ಕರೆಕ್ಟ್ ಅಲ್ವಾ ಪಾಪ? ಕರೆಕ್ಟ್. ನೋಡಿ, ಆದ್ರೂ ನಿಮ್ಗೆ ಕನ್ಫ್ಯೂಸ್ ಬಿಟ್ವೀನ್ 11 and ಬ್ರೋ, ಐ 13. ಟೋಲ್ಡ್ 11th ಕರೆಕ್ಟ್. ನೆಕ್ಸ್ಟ್ ಕ್ವೆಶ್ಚನ್. 13 ಸಲ ಹೊಡಿತಾ ಇದ್ದಾರೆ ಸರ್. ಓಕೆ, ಕರೆಕ್ಟ್ ಇದೆ ಅಲ್ಲ? ಇಲ್ಲ, ನನಗೆ ಗೊತ್ತಿರೋ ತಪ್ಪು. ಇಲ್ಲ, ಹೋಗ್ಲಿ ಹೇಳಿ ಯಾವತ್ತು? 11 ಮಾರ್ಚ್. 11 ಮಾರ್ಚ್ ಬಟ್ ಎರಡು ಹೇಳಿದ್ರಲ್ಲ, ಅದಕ್ಕೆ ಪಾಯಿಂಟ್ ಕಟ್. ಅವ್ರ ಬಗ್ಗೆ ಹಾಫ್ ಹೇಳಿ. ಪಾಯಿಂಟ್. ಹಾಫ್ ಪಾಯಿಂಟ್. ಇವ್ರ ಬರ್ಡೇನಾ ಹಾಫ್. ಏನು ನನ್ನ ಬರ್ಡೇ? ಇವ್ ಕರೆಕ್ಟ್, ನಾನು ಹಿಂಗ್ ಮಾಡ್ಬಿಡ್ನಲ್ಲ. ಈಗ ನೀವು ಕ್ಲಾಸ್ ತಗೊಳಕ್ಕೆ ರೆಡಿ 28 ಆಗಿರಿ. ಮಾರ್ಚ್. ಯಾವತ್ತು? 28 ಮಾರ್ಚ್. ಒಂದೇ ಮಂತ್ ಅಲ್ಲಿ ಇದೆ. ನೈಸ್. ಓಕೆ, ಅವ್ರ ಇಯರ್ ಇಲ್ಲ, ಬೇಡ. ಬೇಡ ಬಿಡಿ. ಓಕೆ, ಅವ್ರ ವಾಲ್ ಪೇಪರ್ ಏನಿದೆ ಮೊಬೈಲ್ ಅಲ್ಲಿ? ಇದು ಚೆನ್ನಾಗಿತ್ತು ನೀವು ಕೇಳೋದು. ಹಾ? ಏನು? ನೀವು ಯಾವ ಮೇಕಪ್ ಹಾಕಿದ್ರೆ ಬ್ರ್ಯಾಂಡ್ ಇಲ್ಲ? ಅದು ಬೇಡ, ಜಸ್ಟ್ ಮೊಬೈಲ್ ಜೊತೆಲಿ ಮೊಬೈಲ್ ಎಲ್ಲ ನಾನು ಇನ್ನೊಬ್ಬರ ಮೊಬೈಲ್ಗೆ ವಾಲ್ ಪೇಪರ್. ಇನ್ನೊಬ್ಬರ ಮೊಬೈಲ್ ನನ್ನ ಹತ್ರ ನೋಡೋದೇ ಇಲ್ಲ. ನಮ್ಮಮ್ಮ ನಂಗೆ ಇಲ್ಲ, ಅವ್ರು ಹೇಳಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ನಾನು ಆಲ್ಮೋಸ್ಟ್ ಬೆಳಿಗ್ಗೆ ಒಂದಿರುತ್ತೆ, ಸಂಜೆ ಒಂದಿರುತ್ತೆ, 2 days ಒಂದೊಂದಿರುತ್ತೆ. ಹೆಣ್ಮಕ್ಳೇ ಮನ್ಸ್ ಚಂಚಲ, ಅವರೇ ಏನೇನೋ ಇಟ್ಕೊಂತಾರೆ, ಅವ್ರಿಗೆ ಗೊತ್ತಿರಲ್ಲ, ನನಗೆ ಗೊತ್ತಿರಲ್ಲ. ಅಷ್ಟೊಂದು ಟೈಮ್ ಇರುತ್ತೆ ವಾಲ್ ಪೇಪರ್ ಚೇಂಜ್ ಮಾಡೋಕೆ? ವಾಲ್ ಪೇಪರ್ ಚೇಂಜ್ ಮಾಡಿ ಇಲ್ಲ, ಸೀರಿಯಸ್ಲಿ ನನ್ಗೆ ಎಷ್ಟು ವರ್ಷದಿಂದ ಒಂದೇ ಇದೆ ಗೊತ್ತಾ ವಾಲ್ ಏನಿದೆ ಪೇಪರ್? ವಾಲ್ ಪೇಪರ್? ನನ್ನ ಫೋಟೋ ಇದೆ. ನಾನು ನನ್ನ ಫೋಟೋಸ್ ಹಾಕಲ್ಲ. ಯೂಶ್ವಲಿ ದೇರ್ದಿರುತ್ತೆ, ಅದು ಚೇಂಜ್ ಆಗ್ತಾ ಇರುತ್ತೆ. ಸೊ ಇವಾಗ ಶಿವನ್ ತ್ರಿಶೂಲ ಇದೆ. ಟ್ರಸ್ಟ್ ಹಿಮ್, ಹಿ ವಿಲ್ ಹ್ಯಾಂಡಲ್ ಎವ್ರಿಥಿಂಗ್ ಅಂತ ಇದೆ. ಸಿನಿಮಾ ರಿಲೀಸು ಸ್ವಲ್ಪ ಟೆನ್ಷನ್ ಆಗೋಗ್ಬಿಡುತ್ತೆ, ಅದಕ್ಕೆ ಹಾಕೊಂಡಿದ್ದೆ. ಟ್ರಸ್ಟ್ ಹಿಮ್, ಹಿ ವಿಲ್ ಹ್ಯಾಂಡಲ್ ಎವ್ರಿಥಿಂಗ್ ಅಂತ. ಇವ್ರದ್ದು ಏನು ಹಾಕಲ್ಲ, ಖಾಲಿ ಬಂದ ತಕ್ಷಣ ಏನೋ ಒಂದಿರುತ್ತಲ್ಲ, ಅದಿರುತ್ತೆ. ಮೊಬೈಲ್ ಅಲ್ಲೇ Mobile ಅಲ್ಲೇ default ಅಲ್ಲಿ ಇರುತ್ತಲ್ಲ, ಅದೇ ಅದು ಇರುತ್ತಾ? ತೋರ್ಸು, ಅದಕ್ಕೆ ನಮ್ ಮೊಬೈಲ್ ತೋರ್ಸು ಫಸ್ಟ್. ಮೊಬೈಲ್ ಕಂಪ್ನಿ ಪ್ರೀತಿಯಿಂದ ಏನ್ ಕೊಡ್ತಾರೆ ಅದೇ ವಾಲ್ ಪೇಪರ್. ಅಲ್ಲ ನಾವು ಪಾಪ ಅವ್ರಿಗೆ ಯಾಕೆ ಬೇಜಾರು 1 point ನನಗೆ. ನೆಕ್ಸ್ಟ್ ನನಗೆ ಪ್ರೀತಿಯಿಂದ ಅವ್ರೇನ್ ಕೊಡ್ತಾರೆ ಅದೇ ಇಟ್ಟು. ಓಕೆ, ಇಬ್ರು ಕೂಡ ಇಂಜಿನಿಯರಿಂಗ್ ಮಾಡಿದೀರಾ. ಸೊ ಅವ್ರ ಬ್ರಾಂಚ್ ಅದು ಯಾವ ಬ್ರಾಂಚ್ ಅಲ್ಲಿ ಓದಿದ್ದೀರಾ? ಹೆಣ್ಮಕ್ಳು ಯಾವ್ದು ಓದ್ತಾರೆ? ಕಂಪ್ಯೂಟರ್ ಸೈನ್ಸ್ ಓಕೆ, CS ಅಲ್ವಾ? ಸಿಎಸ್. ಹೌದಾ? ಸರಿ, ಯಾವ್ದವ್ರು ಓದಿರೋದು? ಎಲೆಕ್ಟ್ರಿಕಲ್ ಅನ್ಸುತ್ತೆ. ಅದೇ ಫುಲ್ ಇನ್ನೂ ಇದೆ ಅಲ್ಲ? ಇಸಿ, ಈಸಿನಾ? ಎಲೆಕ್ಟ್ರಾನಿಕ್, ಟ್ರಿಪ್ಲಿ. ಹಂಗಾರೆ ಇವ್ರು ಇನ್ಯಾವುದೋ ಅದ್ಯಾವುದೋ ಇರುತ್ತಲ್ಲ, ಅದ್ಯಾವುದೋ ಓದಿದ್ದೀರ. ಯಾವ್ದು ಇರುತ್ತೆ ಅಂದ್ರೆ ಅಂದ್ರೆ ಮೇನ್ ಸ್ಟ್ರೀಮ್ ಅಲ್ಲಿ ಒಂದು 6-7 ಅಷ್ಟೇ ಇರೋದು. ಬ್ರೋ, ಮೈನ್ ಇಸ್ ಅ ಕೋರ್ ಬ್ರಾಂಚ್. ಸಿವಿಲ್ ನೀನು? ಮೆಕ್ಯಾನಿಕಲ್ ಅಲ್ಲ, ಹೇಳಿ ಇನ್ನೊಂದು 5 ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಎರಡರಲ್ಲಿ ಒಂದು ನೀನು. ಹೌದು, ಫುಲ್ ಹೇಳಿ. ಟ್ರಿಪ್ಲಿನೇ ಈಸಿ, ಎರಡೇ. ಇಂಜಿನಿಯರಿಂಗ್ ಓದ್ಬೇಕಾದ್ರೆ ಒಂದು ಬ್ರಾಂಚ್ ಅಂದ್ರೆ ಅದಕ್ಕೊಂದು ಫುಲ್ ನೇಮ್ ಇರುತ್ತೆ ಗೊತ್ತಾ? ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್. ಅದು ಫಸ್ಟೇ ಕರೆಕ್ಟ್ ಆಗಿ ಹೇಳ್ತಾ ಇದೀನಿ ಎಲ್ಲಾದ್ನು. ಕರೆಕ್ಟ್ ಅದು. ಓಕೆ, ನೈಸ್. ಏನು ಆಮೇಲೆ ಹೇಳು, ಸಿವಿಲ್ ನೀನು ಮಾಡಿ ಮೀನ್ ಬೈ ಸಿವಿಲ್. ಮೇನ್ ಸ್ಟ್ರೀಮ್ ಅಂತ ಹೇಳಿದ್ಕೆ ನಾನು ಸಿವಿಲ್ ನೀನು ಅಂತ ಬಿಲ್ಡಪ್ ಅಲ್ಲಿ ಹೇಳಿದ್ದು. ಪಾಪ ಅವರೆಷ್ಟು ಯಾವ್ದನ್ನು ಹಂಗೆ ಕಡಿಮೆ ಮಾಡಿ ಮಾತಾಡಿಲ್ಲ, ಎಲ್ಲದಕ್ಕೂ ಸೇಮ್ ಕೊಟ್ಟೆ. ಗೊತ್ತಿದೆ ಅವ್ರಿಗೆ ಕಷ್ಟ, ಎಲ್ಲ ಬ್ರಾಂಚಲ್ಲಿ ಎಷ್ಟೆಷ್ಟಿದೆ ಅಂತ ಹೇಳಿ. ತುಂಬಾ ಕಷ್ಟ ಇದೆ ಅಲ್ವಾ ಇಂಜಿನಿಯರಿಂಗ್? ಇಲ್ಲ, ಇಂಜಿನಿಯರಿಂಗ್ ಒನ್ ಆಫ್ ಮೈ ವಂಡರ್ಫುಲ್ ಡೇಸ್ ನನ್ನ ಎಂಟೈರ್ ಲೈಫಲ್ಲಿ. ಸೊ ಓ ಮೈ ಗಾಡ್, ಇವಾಗ ಬಂದು ದೇವರನ್ನ ಕೇಳಿದ್ರೆ ವಾಪಸ್ ಇಂಜಿನಿಯರಿಂಗ್ ಲೈಫ್ಗೆ ಹೋಗೋ ಅಂದ್ರೆ ಖುಷಿಯಿಂದ ಹೋಗ್ಬಿಡೋದು. ಈ ಕಾಲೇಜ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತ ಇದೆಯಲ್ಲ ಕೋಟ್, ದಟ್ ಈಸ್ 100% ಟ್ರೂ.
ಓಕೆ, ನನಗೇನು ಹಂಗೆ ಅನಿಸಿಲ್ಲಪ್ಪ. ನಾನು ತುಂಬ ರ್ಯಾಂಕ್ ಸ್ಟೂಡೆಂಟ್ ಇದ್ದೆ ಅದಕ್ಕೆ. ಓಕೆ, ಇಬ್ರು ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಥ್ಯಾಂಕ್ ಯು. ಯಾರಿಗೆ ನಾನೇ ಗೆದ್ದಿತ್ತಾನೆ ಒಂದು ಹಾಫ್ ಪಾಯಿಂಟ್ ಇದೆ ಅವ್ರಿಗೆ ಹಲೋ ಮೊಬೈಲ್ ಎರಡು answer ನಾನು ಹೇಳಿದ್ದಕ್ಕೆ. ಆ್ಯಕ್ಚುಲಿ ಇದು ನಾನು ಫಸ್ಟಿಗೆ ರೂಲ್ಸ್ ಹೇಳೋದೇ ಮರ್ತ್ಬಿಟ್ಟೆ. ನಿಮ್ಮ ಪಾಯಿಂಟ್ಸ್ ನೀವೇ ನೆನ್ಪಿಟ್ಕೊಬೇಕಿತ್ತು ಅಂತ ಹೇಳಿ. ಹೆಂಗ್ ರ್ಯಾಂಕ್ ಬಂತು ಗೊತ್ತಾಯ್ತು ನಿಮ್ಗೆ. ಓಕೆ, ಇಬ್ರಲ್ಲಿ ಯಾರು ಸಿಂಗರ್ ಯಾರಿದ್ದೀರಾ? ಬೆಸ್ಟ್ ಸಿಂಗರ್ ಅಂತ ಯಾರಾದ್ರು? ನಾನು ಹಾಡು ಹೇಳಿದ್ರೆ ನಾವೆಲ್ಲ ಇಲ್ಲಿ ವೈಂಡ್ ಅಪ್ ಕೂತಿ ಆಗೋದು. ಕೇಳಿ ತಲ್ಲಿನರಾಗೋಗ್ತೀವ. ಇವ್ರು ಹಾಡಿದ್ರೆ ಹಂಗಾಗುತ್ತೆ. ಹೌದಾ, ಹೇಳಿ ಹಾಗೆ. ಆಕ್ಚುಲಿ ಶಿ ಇಸ್ ಅ ಗುಡ್ ಸಿಂಗರ್. ಯಾವ್ದಾದ್ರು ಒಂದು 2 ಲೈನ್ಸ್ ಸಾಂಗ್. ಏನು ಚೆನ್ನಾಗಿರಲಿಲ್ಲ. ಓಕೆ, ಹೇಳಿ ನಮ್ಮ ಸಾಂಗ್ ಹೇಳಿ. ಯಾರು ಯಾವ್ದು ಆಟಮ್ ಹತ್ರ ಚೆನ್ನಾಗಿ ಖತರ್ನಾಕು ಕೇಳಿದ್ರೆ ಹೇಳಿ. ಹಾಡು ಖತರ್ನಾಕ್ ಹೇಳಿ. ನಾನು ಬೇಕಾದ್ರೆ ಡ್ಯಾನ್ಸ್ ಮಾಡ್ತೇನೆ, ಆಡಕ್ ಬರೋ ನನಗೆ. ನಾ ಖತರ್ನಾಕು ಕೇಳಿ ನೀ ಕಿಲ್ಲಾಡಿ ಲೇಡಿ. ಇಷ್ಟೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಸ್ಟುಡಿಯೋದಲ್ಲಿದ್ರಿ, ನಿಮ್ಮ ಸಿನಿಮಾ ಬಗ್ಗೆ ಮಾತಾಡಿದ್ರಿ. ಸೊ ಹೇಗನ್ನಿಸ್ತು ಪ್ರೋಗ್ರಾಮ್? ಹೇಗನ್ನಿಸ್ತು ನಿಮಗೆ? ತುಂಬಾ ಚೆನ್ನಾಗಿತ್ತು, ತುಂಬಾ ಖುಷಿ ಆಯ್ತು. ನೀವು ನಡ್ಸ್ಕೊಟ್ಟಿದ್ದು ನಮಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಅಸ್ ಹಿಯರ್. ನಮ್ಮ ನ್ಯೂ ಇಯರ್ ನಿಮ್ಮ ಜೊತೆ ಸೆಲೆಬ್ರೇಟ್ ಮಾಡಿ ನಮಗೆ ಖುಷಿ ಆಯ್ತು. ಫೈನಲಿ ವೀಕ್ಷಕರಿಗೆ ನಿಮ್ಮ ಸಿನಿಮಾ ಬಗ್ಗೆ ಏನು ಹೇಳ್ತೀರಾ? ಗ್ಯಾರಂಟಿ ನ್ಯೂಸ್ ಕಡೆಯಿಂದ ನಮ್ಮನ್ನೆಲ್ಲಿ ಕರೆಸಿ ಇಷ್ಟು ಒಳ್ಳೆ ಪ್ರೋಗ್ರಾಮ್ನ ಮಾಡಿದ್ದಕ್ಕೆ ಗ್ಯಾರಂಟಿ ನ್ಯೂಸ್ ಟೀಮಿಗೆ ಆ್ಯಂಡ್ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಒಂದು ನ್ಯೂ ಇಯರ್ ಇದು ಸ್ಪೆಷಲ್ ಮೆಮೊರಬಲ್ ಒನ್. ಸೊ ಗ್ಯಾರಂಟಿ ನಮ್ಮ ಸಿನಿಮಾಗೆ ಒಂದು ಒಳ್ಳೆ ನಿಮ್ಮ ಚಾನಲ್ ಕಡೆಯಿಂದ ಒಂದು ಪುಷ್ ಸಿಕ್ಕಿದೆ. ಗ್ಯಾರಂಟಿ ಮೂವಿಯಲ್ಲಿ ಎಂಟರ್ಟೈನ್ಮೆಂಟ್ ಇದೆ. ಎಲ್ಲರೂ ಮಿಸ್ ಮಾಡದೆ ಬಂದು 24th ನಮ್ಮ ಸಿನಿಮಾ ನೋಡಿ. ಸಿನಿಮಾ ನೀವು ಅಂದ್ಕೊಂಡಿರೋ ಥರನೇ ರಾಯಲ್ ಆಗಿದೆ ಆ್ಯಂಡ್ ಈಗಾಗಲೇ ಸಾಂಗ್ ವೈರಲ್ ಆಗಿದೆ. ಸೊ ಸಿನಿಮಾದಲ್ಲಿ ಕೂಡ ಕಂಟೆಂಟ್ ಅಷ್ಟೇ ರಾಯಲ್ ಆಗಿದೆ. ಇದು ಪಕ್ಕಾ ಗ್ಯಾರಂಟಿ ಅಂತ ಹೇಳ್ತಾ ಇದೀನಿ, ಬಂದು ನೋಡಿ. ನಿಮ್ಮ ಮಾತು? ಸೊ ನನ್ನ ಸಿನಿಮಾ 2 ಇಯರ್ಸ್ ಆದಮೇಲೆ ರಿಲೀಸ್ ಆಗ್ತಾ ಇದೆ. ತುಂಬ ಪ್ರೀತಿಯಿಂದ ಮಾಡಿರೋ ಸಿನಿಮಾ ರಾಯಲ್. ನಿಮ್ಮ ಹೊಸ ವರ್ಷ ನಮ್ಮ ರಾಯಲ್ ಚಿತ್ರದ ಜೊತೆ ಸ್ಟಾರ್ಟ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಥಿಯೇಟರ್ಸಿಗೆ ಬಂದು ಸಿನಿಮಾ ನೋಡಿ. ಒಂದು ಒಳ್ಳೆ ಸಿನಿಮಾ, ಫುಲ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಇರುವಂಥ ಸಿನಿಮಾ. ಡೆಫಿನೆಟ್ಲಿ ನಿಮ್ಗೆ ಯಾರಿಗೂ ಬೇಜಾರಾಗೋದಿಲ್ಲ. ಈಗಾಗಲೇ ಸಾಂಗ್ಸ್ನ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅದೇ ಎಫರ್ಟ್ ಇಡೀ ಮೂವಿಲಿ ನಾವು ಕೊಟ್ಟು ಇಡೀ ಸಿನಿಮಾ ಮಾಡಿದ್ದೀವಿ. ವಿ ಆಲ್ ಹೋಪ್ ನೀವೆಲ್ಲ ಥಿಯೇಟರ್ಸಿಗೆ ಬಂದು ಸಿನಿಮಾ ನೋಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಹೊಸ ವರ್ಷ ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲಿ. ನಿಮ್ಮ ಸಿನಿಮಾ ರಾಯಲ್ ಕೂಡ ತುಂಬ ಸಕ್ಸಸ್ಫುಲ್ಲಿ ಹಿಟ್ ಆಗಲಿ. ಹಾಗೆ 50 crores 100 crores ಬಾಕ್ಸ್ ಆಫೀಸಲ್ಲಿ ಕಲೆಕ್ಷನ್ ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಿಮಗೂ ಅಷ್ಟೇ ತುಂಬ ಒಳ್ಳೆ ನೇಮ್ ಸಂಪಾದನೆ ಮಾಡಿ ನೀವು ಈ ಥರ 50 episodes 100 episodes ಮಾಡಿ ಮತ್ತೆ ನಾವು 100 daysಗೆ ಇಲ್ಲಿಗೆ ಬಂದು ನಿಮ್ಮ ಜೊತೆ ಇದೇ ಪ್ರೋಗ್ರಾಮ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಅಸ್ ಹಿಯರ್. ಥ್ಯಾಂಕ್ ಯು ಗೈಸ್. ಥ್ಯಾಂಕ್ ಯು ವೆರಿ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.